ಈಗ ನಿಮಗೆಲ್ಲ ಗೊತ್ತಿದೆ, ಮಾರಕಾಸುರ ರಿಲೀಸ್ ಆಯಿತು, ಒಳ್ಳೆ ಸಕ್ಸಸ್ ಆಯಿತು. ಈಗ 19ನೇ ತಾರೀಕಿಗೆ ಹೈದರಾಬಾದಲ್ಲಿ ರಿಲೀಸ್ ಮಾಡಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಮಾಲಾಶ್ರೀ ಮೇಡಮ್ ಭಾಳ ಜನ ಕೇಳಿದ್ರು. ಮತ್ತು ನಾನು ಭಾಳ ಒಂದಲ್ಲಿ ತೆಲುಗಲ್ಲಿ 3 ವರ್ಷ ಮಾಡೋದು ಮಾಲಾಶ್ರೀ ಮೇಡಮ್ ಅವರು. ಡಿಸ್ಟ್ರಿಬ್ಯೂಟ್ರುಗಳು, ಬೇರೆ ಹೀರೋ ಫೋನ್ ಮಾಡಿ, ಎಲ್ಲ ಪ್ರೊಡ್ಯೂಸರ್ಸ್ ಫೋನ್ ಮಾಡಿ ಎಲ್ಲ ವಿಶ್ ಮಾಡಿದ್ರು. ನನಗೆ ತುಂಬ ಚೆನ್ನಾಗಿ ಮಾಡಿದ್ರು ಸಿನಿಮಾ. ಫಸ್ಟ್ ಟೈಮ್ ಅಲ್ಲಾದರೂ ಈ ರೀತಿ ಒಂದು ಒಳ್ಳೆ ಎಕ್ಸ್ಪೆರಿಮೆಂಟ್ ಮಾಡಿದ್ರಿ, ಚೆನ್ನಾಗಿದೆ, ಒಳ್ಳೆ ಕಂಟೆಂಟ್ ಮಾಡಿದ್ರಿ, ಖುಷಿ ಆಯಿತು ಅಂತ ಹೇಳಿ ವಿಶ್ ಮಾಡಿದ್ರು. ಈಗ ಮತ್ತೆ 20 ತಾರೀಕಿಗೆ ಕರ್ನಾಟಕದಲ್ಲಿ ಕನ್ನಡ ಮತ್ತು ತೆಲುಗು ರಿಲೀಸ್ ಮಾಡ್ಬೇಕಂತೇಳಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಎಲ್ಲ ರೆಡಿಯಾಗಿದೆ. ನಿಮ್ಮೆಲ್ಲ ಪ್ರೋತ್ಸಾಹ, ನಿಮ್ಮ ಸಪೋರ್ಟು, ನನಗೆ ಸಪೋರ್ಟ್ ಮಾಡಿ ಮತ್ತೆ ಈ ಸಿನಿಮಾನ ನಿಲ್ಲಿಸಿ ಗೆಲ್ಲಿಸ್ಬೇಕಂತೇಳಿ ನಿಮ್ಮೆಲ್ಲಲ್ಲಿ ಪಾದಾರ್ಪಣೆಗಳಿಗೆ ನಾನು ನಮಸ್ಕರಿಸ್ತೀನಿ. ಇದರಲ್ಲಿ ಬಂದು ಕ್ಯಾಸ್ಟಿಂಗ್ ಬಂದು ಮಾಲಾಶ್ರೀ ಮೇಡಮ್ ಅವರು, ಅಯ್ಯಪ್ಪ ಶರ್ಮಾ, ಆನಂದಾರ್ಯ, ಶಿಖಪ್ಪ ಮಚ್ಚ, ರವಿತೇಜ್ ಚೇತನ್ ಅವರು, ಆಮೇಲೆ ಶಶಿಧರ್ ಅವರು, ಇನ್ನು ಹಲವಾರು ಕಲಾವಿದರದಲ್ಲಿ ತುಂಬ ನಟನೆ ಮಾಡಿ ಒಳ್ಳೆ ಸಿನಿಮಾ ಮಾಡಿದ್ದೀನಿ. ನಿಮ್ಮೆಲ್ಲ ಸಪೋರ್ಟ್ ಬೇಕಾಗಿದೆ, ನಾನು ಮುನ್ನಡೆಸ್ಬೇಕಂತೇಳಿ ಸದಾ ನಿಮ್ಮಲ್ಲಿ ಬೇಡ್ತಾ ಇದ್ದೀನಿ. ಥ್ಯಾಂಕ್ ಯು. ಇದರಲ್ಲಿ 20 ಮಿನಿಟ್ಸ್ ಟ್ರಿಮ್ ಮಾಡಿದ್ದೀನಿ, ಸ್ಕ್ರೀನ್ ಪ್ಲೇ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಫಸ್ಟಿಗೆ ನೋಡಿದಂಗೆ ಈ ಸಿನಿಮಾ ಇವಾಗ ಪ್ರೆಸೆಂಟ್ ನೋಡಿದಾಗ ಒಂಥರ ಡಿಫ್ರೆಂಟ್ ಆಗಿದೆ. ಸ್ಕ್ರೀನ್ ಪ್ಲೇ ಎಲ್ಲ ತುಂಬ ಕರೆಕ್ಷನ್ ಮಾಡಿಬಿಟ್ಟು ಮಾಡಿದ್ದೀನಿ. ಸರಿ ಸರ್ ಸರ್, ಥ್ಯಾಂಕ್ ಯು. ಮೇಡಮ್ ಜೊತೆ ಹ್ಯಾಕ್ ಮಾಡೋದು ನಿಜವಾಗ್ಲೂ ತುಂಬ ಖುಷಿ ಆಯಿತು ಮ್ಯಾಮ್. ಆಂಧ್ರದಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ತುಂಬ ಜನ ನಿಮ್ಮನ್ನ ಎಕ್ಸ್ಪೆಕ್ಟ್ ಮಾಡಿದ್ರು. ತುಂಬ ಜನ ನಾವು ಹೋದಾಗಲೂ ಅಷ್ಟೇ ಮೇಡಮ್ ಬರಲಿಲ್ವಾ ಅಂತ ತುಂಬ ಜನ ಕೇಳಿದ್ರು. ಆಡಿಯನ್ಸ್ಗೆ ನಿಜವಾಗ್ಲೂ ಉತ್ತರ ಕೊಡೋಕ್ಕಾಗಲಿಲ್ಲ. ಬಟ್ ಆದರೂ ಹೇಳಿದ್ದೀವಿ, ಕರ್ನಾಟಕದಲ್ಲಿ ಖಂಡಿತ ಅವ್ರು ಬಂದೇ ಬರ್ತಾರೆ. ಸೊ ಮೀಡಿಯಾ ಮುಂದೆ ಕುತ್ಕೊಂಡು ನಮ್ಮ ಸಿನಿಮಾ ಅಂದರೆ ಮೇಡಮ್ ಅವ್ರ ಸಿನಿಮಾನೇ. ನಿಜವಾಗ್ಲೂ ನಮ್ಗೊಂದು ಖುಷಿ ಏನಂದರೆ ನೀವು ಬಂದಿದ್ದು ತುಂಬ ಖುಷಿ ಆಯಿತು ಮ್ಯಾಮ್, ರಿಯಲಿ. ಯಾಕಂದರೆ ನಿಮ್ಮಿಂದ ನಾವು, ಸೊ ಅದು ಯಾವತ್ತೂ ಇದ್ದಿದ್ದೆ. ನಾವು 100 ಸಿನಿಮಾ ಮಾಡಿದ್ರೂ ನಾವು ಏನೂ ಇಲ್ಲ ನಿಮ್ಮ ಮುಂದೆ. ಯಾಕಂದರೆ ನಿಮ್ಮ ಆಶೀರ್ವಾದ ಒಂದಿದ್ರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ನಿಜ ಮ್ಯಾಮ್. ಬೈ ಹಾರ್ಟ್ಲಿ ಐ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ನಟರಾಜ್ ಸರ್ ಹಾಗೂ ಕೋಮಲ ಮೇಡಮ್ ಹಾಗೂ ನಮ್ಮ ರಾವ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ರು. ಹೈದರಾಬಾದಲ್ಲಿ 19th ರಿಲೀಸ್ ಮಾಡಬೇಕಾದ್ರೆ ತುಂಬಾ ಶ್ರಮ ಪಟ್ಟಿದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಈಗ ಅಂದರೆ 26ನೇ ತಾರೀಕು ಕನ್ನಡ ಆಸ್ ವೆಲ್ ತೆಲುಗು 2 ವರ್ಷನೂ ರಿಲೀಸ್ಗೆ ತಯಾರಿದೆ. ಸೊ ನಮ್ಮ ಮಾಧ್ಯಮ ಮಿತ್ರರಲ್ಲಿ ನಾನು ಒಂದು ಕೇಳ್ಕೊತೀನಿ, ನಿಮ್ಮ ಸಪೋರ್ಟ್ ಬೇಕು. ನಮ್ಮ ಕನ್ನಡ ಹೇಗೆ ಸಕ್ಸಸ್ ಕೊಟ್ಟರೆ ಅದೇ ಥರನೇ ಮತ್ತೊಮ್ಮೆ ನಮ್ಮ ತೆಲುಗು ಆಗಿರ್ಬೋದು ಮತ್ತು ಕನ್ನಡದಲ್ಲಿ ನಾವೇನು ಟ್ರಿಮ್ ಮಾಡಿದ್ದೀವಿ ಸ್ವಲ್ಪ ಅದು ಡಿಫ್ರೆಂಟ್ ಆಗಿದೆ. ಸೊ ನೋಡಿದ್ರೇ ಸಿನಿಮಾನೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಹಾಗಾಗಿ ನಾನು ಮತ್ತೊಮ್ಮೆ ಕೇಳ್ಕೊತೀನಿ, ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ಕರ್ನಾಟಕದ ಜನತೆಗೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಯಾಕಂದರೆ ಥಿಯೇಟ್ರಿಗೋಸ್ಕರ ನಾವು ಸಿನಿಮಾ ಮಾಡಿರೋದು. ಅಮೆಝಾನ್ ಆಗಲಿ, ಪ್ರೈಮ್, ಇನ್ನೊಂದಕ್ಕಾಗಲಿ ವೆಯ್ಟ್ ಮಾಡಬೇಡಿ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಮಾಲಾಶ್ರೀ ಮೇಡಮ್ ಇನ್ನೂ ಫೋರ್ಸ್ ಜಾಸ್ತಿ. ನನ್ನ ಪುಣ್ಯ ಜೊತೆ ಪಾತ್ರ ಮಾಡೋದು ಅವಕಾಶ ಸಿಕ್ತು. ನಟರಾಜ್ ಸರ್ ಮತ್ತು ಗುರುಮೂರ್ತಿಯವರು ಫಸ್ಟ್ ನನ್ನ ಈ ಪಾತ್ರ ಕೇಳಿದಾಗ ನಾನು ಏನು ಕೇಳೇ ಇಲ್ಲ. ಮಾಲಾಶ್ರೀ ಮೇಡಮ್ ಜೊತೆನ ರೈಟ್ ಏನು ಕೇಳಲೇಬೇಡಿ ನಾನು ಮಾಡ್ತೀನಿ ಅಂತಂದೆ. ಸೊ ಅದ್ಭುತವಾದ ಪಾತ್ರ. ನನಗೆ ಗೊತ್ತಿರೋಂಗೆ ಈ ಸಿನಿಮಾ ಕಾಟೇರ ಬಿಫೋರ್ ನಾನು ಈ ಸಿನಿಮಾ ಮಾಡಿದೆ. ಈ ಸಿನಿಮಾ ಮಾಡಿ ಆಮೇಲೆ ಕಾಟೇರಗೋಸ್ಕರ ಕಟಾರ ಬಿಡಬೇಕಿತ್ತು. ಸೊ ಇದು ಲಾಸ್ಟ್ ಸಿನಿಮಾ ನನಗೆ. ಇದಾದಮೇಲೆ ಕಾಟೇರ ಮಾಡಿ ಕಾಟೇರ ಮುಗಿಸಿ ಮತ್ತೆ ವಾಪಸ್ ಒರಿಜಿನಲ್ ಗೆಟಪ್ ಬಂದು ಮತ್ತೆ ಈ ಪ್ರೆಸ್ ಮೀಟಿಗೆ ಬಂದಿದ್ದೀನಿ. ಮೊದಲು ಮಾರಕಾಸ್ತ್ರನೇ, ಅದೊಂದು ಖುಷಿಯಾದ ಸಂಗತಿ. ಆ್ಯಂಡ್ ಅದರಲ್ಲೂ ತೆಲುಗಲ್ಲಿ ತುಂಬ ಚೆನ್ನಾಗಿ ಹೋಯ್ತು, ಕೇಳಲು ತುಂಬ ಖುಷಿ ಆಯಿತು. ಈಗ ಕನ್ನಡದಲ್ಲಿ ಮತ್ತೆ ತೆಲುಗಲ್ಲಿ ಮತ್ತೆ ರಿಲೀಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಕನ್ನಡ ಹೇಗೆ ಸಪೋರ್ಟ್ ಮಾಡಿದ್ರೆ ಹಾಗೆ ಒಂದು ತೆಲುಗು ವರ್ಷನ್ಗೂ ಹೇಳಿದ ಸರ್ ಒಂದು 20 ಮಿನಿಟ್ಸ್ ಏನೋ ಟ್ರಿಮ್ ಮಾಡಿದ್ದಾರೆ ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ನಾನು ನೋಡಿಲ್ಲ ಅದನ್ನ. ನೀವೆಲ್ಲ ಇದೇ ಥರ ಸಪೋರ್ಟ್ ಮಾಡಿ ಹಾರೈಸಿ ಕನ್ನಡ ಚಿತ್ರನ ಬೆಳೆಸಿ, ಹಾಗೆ ನಮ್ಮ ನಿರ್ಮಾಪಕರು, ನಮ್ಮ ಡೈರೆಕ್ಷನನ್ನು, ನಮ್ಮ ಡೈರೆಕ್ಟರ್ನೂ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈ ಮಾರಕಾಸ್ತ್ರದಲ್ಲಿ ನಾನು ಮಂತ್ರವಾದಿ ಪಾತ್ರ ಮಾಡಿದ್ದೀನಿ. ಈ ಪಾತ್ರನ ಮಾಡಬೇಕು ಅಂತೇಳಿ ನಮ್ಮ ನಿರ್ದೇಶಕರಾದ ಗುರುಮೂರ್ತಿಯವ್ರು ಕೇಳಿದಾಗ, ಸರ್
ನನ್ನ ಮಂತ್ರವಾದಿ ಎಲ್ಲ ಮಾಡ್ಬಿಟ್ಟು ನನ್ನನ್ನು ಮಂತ್ರವಾದಿ ಪರ್ಮನೆಂಟ್ ಆಗಿ ಅದನ್ನೇ ಇಟ್ಕೊಂಡ್ಬಿಡ್ತಾರೆ ಇಂಡಸ್ಟ್ರಿನಲ್ಲಿ, ಬೇಡ ಸರ್ ಅಂತಂದೆ. ಪಾತ್ರ ತುಂಬ ಚೆನ್ನಾಗಿದೆ ಅಂತಂದರು. ಅದಕ್ಕಿಂತ ಮುಖ್ಯವಾಗಿ ನಮ್ಮೆಲ್ಲರ ಕನಸಿನ ರಾಣಿಯಾದಂತಹ ಮಾಲಾಶ್ರೀ ಮೇಡಮ್ ಅವರು ಈ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಮುಖ್ಯ ಪಾತ್ರ. ನೀವು ಮಾಡಿ ಅಂದಾಗ ಎರಡನೇ ಮಾತಾಡದೆ ಒಪ್ಕೊಂಡೆ, ಯಾಕೆಂದ್ರೆ ನಾನು ಚಿಕ್ಕದ್ರಿಂದ ತುಂಬ ಆಸೆ ಇತ್ತು ಮಾಲಾಶ್ರೀ ಮೇಡಮ್ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ಹೇಳಿ. ಅದ್ರ ಜೊತೆಗೆ ರಾಮು ಸರ್ ಜೊತೆ ವರ್ಕ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅದು ನನಗೆ ಆಟೋ ಶಂಕರ್ ಸಿನಿಮಾದಲ್ಲಿ ನೆರವೇರಿತ್ತು. ಅದರಲ್ಲಿ ನಾನು ಶಿಲ್ಪಾ ಶೆಟ್ಟಿ ಅವರ ರೈಟ್ ಹ್ಯಾಂಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಆಕ್ಚುಲಿ ನನ್ನ ಗೆಟಪ್ ಆಗಿ ಈ ಥರ ಇರಲಿಲ್ಲ, ಹಾಗಾಗಿ ಗೊತ್ತಿಲ್ಲ. ಸೊ ರೀಸೆಂಟಾಗಿ 19ನೇ ತಾರೀಕು ಆಂಧ್ರದಲ್ಲೆಲ್ಲ ರಿಲೀಸ್ ಆಗಿದೆ ಮಾರಣಾಯುಧಂ. ಅಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ. ನಾನು ಹೋಗಿದ್ದೆ ನಮ್ಮ ತಂಡ ಜೊತೆ. ಅಲ್ಲಿ ರಿಲೀಸ್ ಮಾಡೋಕ್ಕೆ ತುಂಬ ರಿಸ್ಕ್ ತಗೊಂಡು ಮಾಡಿರುವಂಥದ್ದು ನಮ್ಮ ನಿರ್ಮಾಪಕರಾದಂತಹ ನಟರಾಜ್ ಸರ್ ಪ್ಲಸ್ ವೆಂಕಟ್ ಚೌಧರಿ ಸರ್. ಅವರು ತುಂಬ ನಮಗೆಲ್ಲ ಸಪೋರ್ಟ್ ಮಾಡಿದ್ರು. ಸೊ ಈ ಸಿನಿಮಾನ ಅಲ್ಲಿ ನಿಲ್ಲಲಿಕ್ಕೆ ಮುಖ್ಯ ಇನ್ನೊಂದು ಕಾರಣ ಸಿನಿಮಾದಲ್ಲಿರುವಂತಹ ಒಂದು ಸಬ್ಜೆಕ್ಟು. ಸೊ ಮಾಲಾಶ್ರೀ ಮೇಡಮ್ ಅವರ ಆಕ್ಷನ್, ಆ ಮಾರಣಾಯುಧ ಕೈಗೆ ಕೊಟ್ಟಿರೋದು ಮಾಲಾಶ್ರೀ ಮೇಡಮ್ ಅವ್ರ ಕೈ ಕೊಟ್ಟಿರೋದ್ರಿಂದಾನೇ ಅದಕ್ಕೊಂದು ಪವರ್ ಬಂದಿದೆ. ಅಲ್ಲಿ ಬೇರೆ ಇನ್ಯಾರಾದ್ರೂ ಮಾಡಿದ್ರೆ ಅಷ್ಟು ಪವರ್ ಬರ್ತಿರ್ಲಿಲ್ವೇನೋ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಆಕ್ಷನ್ ಕ್ವೀನ್ ಅಂತಾನೆ ಅವರು ಮೊದಲಿಂದ ಪ್ರಸಿದ್ಧಿ ಹೊಂದಿರೋರು. ಸೊ ಹಾಗಾಗಿ ಈ ಒಂದು ಮಾರಕಾಸ್ತ್ರಕ್ಕೆ ಪವರ್ ಬಂದಿರೋದೆ ಮೇಡಮ್ ಅವರಿಂದ. ಸೊ ಇನ್ನೊಂದು ವಿಷಯ ಏನಂತಂದ್ರೆ, ಈ ಸಿನಿಮಾನ ನಿರ್ದೇಶನ ಮಾಡಿರುವಂತಹ ನಮ್ಮ ಗುರುಮೂರ್ತಿಯವರು ಒಬ್ಬ ಅಂಗವಿಕಲನಾದ್ರೂ ಕೂಡ ಇದು ಅವರ ಮೊದಲ ಚೊಚ್ಚಲ ಸಿನಿಮಾ ನಿರ್ದೇಶನ. ಇಷ್ಟು ಚೆನ್ನಾಗಿ ಅದನ್ನ ನಿರ್ದೇಶನ ಮಾಡಿದ್ದಾರೆ ಅಂತೇಳಿ ತೆಲುಗಿನಲ್ಲಿ ಕೂಡ ತುಂಬಾ ಒಳ್ಳೆ ಒಪಿನಿಯನ್ ಬಂತು ಪಬ್ಲಿಕ್ ಇಂದ. ಸೊ ನಮ್ಮ ಕನ್ನಡದಲ್ಲಿ ನಾವು ಬಿಫೋರ್ ರಿಲೀಸ್ ಮಾಡಿದಾಗ್ಲೂ ಕೂಡ ಒಳ್ಳೆ ಒಪಿನಿಯನ್ ಬಂದಿತ್ತು. ಬಟ್ ಸಿನಿಮಾ ನಿಲ್ಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಇವತ್ತಿನ ಟೈಮಲ್ಲಿ ಜನಗಳು ಥಿಯೇಟರ್ಗೆ ಬರ್ತಾ ಇಲ್ಲ, ರೀಸನ್ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಅದ್ರ ಜೊತೆಗೆ ನಮ್ದು ಕೆಲವು ರಾಂಗ್ ಟೈಮ್ ರಿಲೀಸ್ ಮಾಡ್ತಾ ಇರೋದು ಅಥವಾ ಇನ್ನೇನು ಅನ್ನೋದು ಚಿತ್ರರಂಗಕ್ಕೆ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗೋಗಿದೆ. ನಿರ್ಮಾಪಕರು ಕಷ್ಟಪಟ್ಟು ಎಲ್ಲೆಲ್ಲಿಂದನೋ ದುಡ್ಡು ತಂದು ಸಿನಿಮಾಗೆ ಹಾಕಿರ್ತಾರೆ. ಸಿನಿಮಾಲಿ ಇಲ್ಲಲ್ಲ ಗೆಲ್ಲಲ್ಲ ಅಂದಾಗ ಬಹಳ ಕಷ್ಟ ಆಗತ್ತೆ. ಯಾಕೆಂದ್ರೆ ನಿರ್ಮಾಪಕರು ನಿಂತ್ರೇನೆ ಚಿತ್ರತಂಡದಲ್ಲಿರುವಂತಹ ಪ್ರತಿಯೊಬ್ಬ ತಂತ್ರಜ್ಞರು, ಕಲಾವಿದರು ಎಲ್ಲರಿಗೂ ಕೆಲಸ ಸಿಗುತ್ತೆ, ಅದರಿಂದ ಅವರ ಜೀವನ ನಡೆಯುತ್ತೆ. ಸೊ ಹಾಗಾಗಿ ನನ್ನ ಕನ್ನಡದ ಅಭಿಮಾನಿ ದೇವರುಗಳಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇ ಮಾತು, ದಯವಿಟ್ಟು ನಮ್ಮ ಕನ್ನಡ ಸಿನಿಮಾನ ಚಿತ್ರಮಂದಿರಗಳಲ್ಲಿ ಬಂದು ನೋಡಿ ನಮ್ಗೆಲ್ಲ ಹಾರೈಸ್ಬೇಕು ನೀವು. ಈಗ ತೆಲುಗು ವರ್ಷನ್ ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇದೆ 26th. ದಯವಿಟ್ಟು ಇಲ್ಲೂ ಕೂಡ ಬಂದು ಈ ಸಿನಿಮಾನ ಚಿತ್ರಮಂದಿರದಲ್ಲಿ ನೋಡಿ ನಮ್ಗೆಲ್ಲ ಹಾರೈಸಿ ಹರಸಿ ನಮ್ಮನ್ನ ಬೆಳೆಸ್ಬೇಕು ಅಂತ ಹೇಳಿ ತಮ್ಮೆಲ್ಲರನ್ನು ದಯಮಾಡಿ ಕೇಳ್ಕೊಳ್ತೀನಿ. ಧನ್ಯವಾದಗಳು. ನನ್ನ ಪಾತ್ರ ತುಂಬ ಚೆನ್ನಾಗಿದೆ, ನನಗೆ ಖುಷಿನೂ ಆಯಿತು. ಹಾಗೆ ನಾನು ಮಾಲಾಶ್ರೀ ಮ್ಯಾಮ್ ಅಭಿಮಾನಿ. ಅವ್ರ ಜೊತೆ ನಾನು ಅಭಿನಯ ಮಾಡಿದಂತೂ ನನಗೆ ಭಾಳ ಖುಷಿ ಆಯಿತು. ನನ್ನ ಮ್ಯಾಮ್ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಮ್ಯಾಮ್ಗೂ ಹೇಳಿದೆ, ನಾನು ಚಿಕ್ಕ ವಯಸ್ಸಲ್ಲಿ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಂಜುಂಡಿ ಕಲ್ಯಾಣ ಸಾಂಗ್ ಬರುತ್ತಲ್ಲ, ಒಳಗೆ ಸೇರಿದ್ದಾರೆ ಗುಂಡು. ನಮ್ಮ ಸ್ಕೂಲಲ್ಲಿ ಏನೇ ಫಂಕ್ಷನ್ ಆದ್ರೂ ನಾನು ಅದೇ ಸಾಂಗ್ ಆಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದೆ. ನನ್ನ ಮ್ಯಾಮ್ ಜೊತೆ ನಾನು ಆ್ಯಕ್ಟ್ ಮಾಡಿದಾಗ ನನಗೆ ಅವತ್ತಂತೂ ಭಾಳ ಖುಷಿ ಆಯಿತು. ನನ್ನ ಮ್ಯಾಮ್ ನೋಡ್ತಿದ್ದಂಗೆ ತುಂಬ ಖುಷಿ ಆಯಿತು ನನಗೆ. ಸೊ ನಾನು ಈ ಅವಕಾಶ ಕೊಟ್ಟಿದ್ದಕ್ಕೆ ಗುರುಮೂರ್ತಿ ಸರ್ಗೆ ಮತ್ತು ನಟರಾಜ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಈ ಒಂದು ಸಿನಿಮಾ ಮಾರಕಾಸ್ತ್ರನ, ತೆಲುಗಲ್ಲಿ ಮಾರಕಾಸ್ತ್ರ ಅನ್ನೋ ಶಬ್ದ ಇಲ್ಲ, ಅದರಿಂದ ಮಾರಣಾಯುಧಂ ಅಂತ ಅಂದ್ಬಿಟ್ಟು SITಯಲ್ಲಿ ರಿಲೀಸ್ ಮಾಡಿದ್ವಿ. ಇದಕ್ಕೆ ಮೇನ್ ರೀಸನ್ ಬಂದು ಮಾಲಾಶ್ರೀ ಮೇಡಮ್ ಅವರ ಆ್ಯಕ್ಷನ್ನು. ಈಗ ಎಷ್ಟೋ ಜನ ಪ್ರಯತ್ನ ಪಡ್ತಾರೆ ಆ್ಯಕ್ಷನ್ ಮಾಡಲಿಕ್ಕೆ, ಭಗವಂತ ಒಬ್ರಿಗೆ ಮಾತ್ರ ಕೊಟ್ಟಿರ್ತಾನೆ, ಯಾರೋ ಒಬ್ಬರಿಗೆ ಆ ಒಂದು ಆ್ಯಕ್ಷನ್ನ ಆ ಫೇಸಲ್ಲಿ ಆ ಎಕ್ಸ್ಪ್ರೆಷನ್ಸು ಆ್ಯಕ್ಟಿಂಗು ಒಬ್ರಿಗೆ ಮಾತ್ರ ಇರ್ತದೆ. ಹಂಗೆ ನಮ್ಮ ಕನ್ನಡದಲ್ಲಿ ಚಕ್ರವರ್ತಿನಿ ಅಂತ ಹೇಳ್ಬೋದು ಮಾಲಾಶ್ರೀ ಮೇಡಮ್ ಅವರು. ಅವರ ಆ್ಯಕ್ಷನ್ನು ಅದ್ಭುತವಾಗಿದೆ. ಅದರಿಂದ ಅದ್ರ ಜೊತೆಗೆ ನಮ್ಮ ಒಂದು ಇಂಡಿಯಾನ ಪೂರ್ತಿ ನಮ್ಮ ಜನಕ್ಕೆ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಸಾಂಗಲ್ಲಿ ಹತ್ತತ್ರ ಒಂದು ಸಣ್ಣ ಸಿನಿಮಾನೇ ಮಾಡೋಷ್ಟು ಖರ್ಚು ಆಯ್ತು, ಆದ್ರೂ ಆಗ್ಲಿ ನಮ್ಮ ದೇಶಕ್ಕೆ ಬಗ್ಗೆ ಜನಕ್ಕೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಒಂದು ಸಾಂಗಲ್ಲಿ ಇಡೀ ದೇಶ, ಕನ್ಯಾಕುಮಾರಿ ಟು ಕಾಶ್ಮೀರ್, ಗುಜರಾತ್ ಟು ಮೇಘಾಲಯ, ಈ ಹಿಂದೆ ಆಲ್ರೆಡಿ ಹೇಳಿದ್ವಿ, ಅದನ್ನ
ಒಂದು ನಾನೇ ಸಾಹಿತ್ಯ ಬರೆದು ನಾನೇ ಹಾಡಿ ನಾನೇ ಮಾಡಿರೋದು. ಅದನ್ನ ತೆಲುಗಲ್ಲೂ ಕೂಡ ನಾನೇ ಹಾಡಿದ್ದೀನಿ. ಆ ಹಾಡನ್ನ ನೋಡ್ತಿದ್ದಂಗೆ ಎಲ್ಲರೂ ಅಲ್ಲಿ ತುಂಬಾ అద్భుతವಾಗಿ కన్నడ వాళ్ళు ఇలా చేశారా, చాలా బాగుంది, మాలాశ్రీ మేడం ಅಂತೂ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್, ಆಕ್ಷನ್ ಸೂಪರ್ ಅನ್ನಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ನನಗೂ ಕನ್ನಡದವ್ರು, ನಾವು ತೆಲುಗಿನವ್ರು ಹೇಳಿದ್ದು ನಾವು ಹೇಳ್ತಾ ಇದ್ದೀವಿ. ಹಂಗಾಗಿ ಇದು ಒಂದು ಅದ್ಭುತವಾದ ಸಿನಿಮಾ, ಇದು ಎಲ್ಲರಿಗೂ ರೀಚ್ ಆಗ್ಬೇಕು. ಅದಕ್ಕೋಸ್ಕರ ಒಂದು ಬೇರೆ ಆಂಧ್ರ ತೆಲುಗಲ್ಲೂ ಮಾಡಿದ್ವಿ, ತಮಿಳ್ನಾಡಿಗೂ ಹೋಗ್ಬೇಕು ಅಂತ ಅಂದ್ಬಿಟ್ಟು ಒಂದು ಪ್ರಯತ್ನ ಪಡ್ತಾ ಇದ್ವಿ. ಆದ್ರೆ ನಮ್ಮ ಶಕ್ತಿ ನಿಮಗೆ ಗೊತ್ತಿರ್ಬೇಕು, ಕನ್ನಡದಲ್ಲಿ ಮಾಡುವಾಗಲೇ ಕಷ್ಟ ಆಗಿರುತ್ತೆ. ಹಂಗೆ ನಾವು ಈಗ ಪಕ್ಕದ ಆಂಧ್ರದವರೆಗೂ ತೋರಿಸಿ ಕನ್ನಡಿಗರು ಈ ರೀತಿ ಮಾಡಿದಾರ ಅಂತ ಒಂದು ಹೆಸರು ಬರೋ ರೀತಿನಲ್ಲಿ ನಾವು ಅಲ್ಲಿ ಹೋಗಿ ಹೆಜ್ಜೆ ಇಟ್ಟು ಅದನ್ನ ನಾನು ಹೇಳೋದಕ್ಕಿಂತ ನಮ್ಮ ವೆಂಕಟೇಶ್ವರ ಸರ್ ಬಾಯಲ್ಲೇ ಕೇಳಬೇಕು, ಅವ್ರು ಹೇಳ್ತಾರೆ ಅದನ್ನ. ಅದ್ಭುತವಾಗಿದೆ ಟೋಟಲಿ. ಆದ್ರೆ ಒಂದು ಈ ಸಿನಿಮಾ ಥಿಯೇಟರ್ಗೆ ಬಂದು ನೋಡ್ಬೇಕು, ಯಾಕಂದ್ರೆ ಆ ಎಫೆಕ್ಟ್ಸ್, ಈ ಸೌಂಡ್ ಇವಾಗ ಏನ್ ಕೇಳಿದ್ರಲ್ವಾ, ಆ ಸೌಂಡ್ ಎಫೆಕ್ಟ್ ಮೊಬೈಲ್ಗಳಲ್ಲಿ ಟಿವಿನಲ್ಲಿ ನೋಡಿದ್ರೆ ಬರಲ್ಲ. ಮೇಡಮ್ ಆಕ್ಷನ್ಗೆ ಇದು ಬೇಕಂದ್ರೆ ಒಂದು ಎನರ್ಜಿ ಬೇಕಂದ್ರೆ ಅದು ಈ ಥಿಯೇಟರ್ ಅಲ್ಲಿ ಬಂದ ನೋಡಿದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಅನ್ನೋದು ಸಿಗೋದು. ನಾವು ಇದ್ರ ಬಗ್ಗೆ ಹೆಚ್ಚಿಗೆ ಹೇಳಕ್ಕಾಗಲ್ಲ. ಇದರಲ್ಲಿ ತೆಲುಗಲ್ಲಿ ಕೂಡ ಎಲ್ಲಾ ಸಾಂಗು ನಾನೇ ಆಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ, ಕನ್ನಡಿಗರ ಆಶೀರ್ವಾದ ಇದ್ರೆ ಇನ್ನೂ ಒಂದು ಅದ್ಭುತವಾದ ಸಿನಿಮಾ ಒಳ್ಳೆ ಗೀತೆಗಳೊಂದಿಗೆ ಮಾಡೋಣ. ಈ ಒಂದು ವಿದೇಶ ಸಾಂಗ್ ಆಡುವಾಗ ನನಗೆ ಮೈಕ್ ಮುಂದೆ ಹೋದ್ರೆ ನನ್ನ ವಾಯ್ಸೇ ಚೇಂಜ್ ಆಗ್ತಾ ಇತ್ತು. ಯಾಕೋ ಅದು ದೇಶ ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ಸುತ್ತೆ. ಆ ಶೂಟಿಂಗ್ ಮಾಡ್ಬೇಕಾದ್ರೆ ಅಷ್ಟೇ, ಆ ಸ್ಪಾಟ್ ಸೋನ್ಮಾರ್ಗ್ ಅಲ್ಲಿ ನಾಗರಾಜ್ ಅಂತ ಅಂದ್ಬಿಟ್ಟು ನಮ್ಮ ಕ್ಯಾಮ್ರಾಮನ್ ಅವರು, ಸರ್ ಇದು ಈ ಸ್ಪಾಟ್ ನೋಡಿ ನೀವು ಬರದ್ರಾ, ಇಲ್ಲ ನೀವು ಬರ್ದಿರೋದಕ್ಕೆ ಹಿಂಗಿದೆಯಾ ಇದು ಅಂತ. ಬೆಳಿಗ್ಗೆ 10:30 ಶುರು ಮಾಡಿದ್ದು ಶೂಟಿಂಗ್, 5:30 ಆದ್ರೆ ಯಾರು ಒಂದು ಲೋಟ ನೀರು ಕೇಳಿಲ್ಲ, ಊಟನೂ ಗೊತ್ತೇ ಇಲ್ಲ. ನಾವೆಲ್ಲ ಮಧ್ಯಾಹ್ನ 2 ಗಂಟೆ ಆಗಿರೋದು ನೋಡಿದ್ರೆ 5:30 ಆಗೋಗಿದೆ. ಅಷ್ಟು ರೊಮ್ಯಾಂಟಿಕ್ ಅಂತ, ಅಷ್ಟು ಅದ್ಭುತವಾದ ಜಾಗ ನಮ್ಮ ದೇಶದಲ್ಲೇ ಇದೆ. ವಿದೇಶ ನೋಡಕ್ ಮೊದಲು ಒಂದ್ಸರ್ತಿ ನಮ್ಮ ದೇಶ ನೋಡಕ್ ಪ್ರಯತ್ನ ಪಟ್ರೆ ನಮ್ಮ ಎಕಾನಮಿ ಬೆಳೆಯುತ್ತೆ. ನಮ್ಮ ದೇಶದಲ್ಲಿ ಅಲ್ಲಿ ಕೆಲಸ ಮಾಡೋರಿಗೆ ಅವ್ರಿಗೆ ಊಟ ಕೆಲಸ ಸಿಗುತ್ತೆ. ಅವತ್ತು ಉದ್ದೇಶದಿಂದ ಇದನ್ನ ನಾನು ಮಾಡಿದೆ. ಇವತ್ತೆಲ್ಲ ವಿದೇಶ ಟ್ರಿಪ್ ಜಾಸ್ತಿ ಆಗಿದೆ. ಅವ್ರು ವಿದೇಶದಲ್ಲಿ ನೋಡಿ ಟಾಯ್ಲೆಟ್ ಕಮೋಡ್ಗೆಲ್ಲ ಗೋಲ್ಡ್ ಹಾಕೊಂಡು ಮೆರೀತಾ ಇದ್ದಾರೆ. ನಮ್ಮವ್ರು ಊಟ ಇಲ್ಲದೆ ಸೊರಗ್ತಾ ಇದ್ದಾರೆ. ನಮ್ಮ ದೇಶದ ಜನದ ದುಡ್ಡು ನಮ್ಮ ದೇಶದ ಜನಕ್ಕೆ ಉಪಯೋಗ ಆಗ್ಲಿ, ಒಂದೇ ಮಾತರಂ ಅಂತ ಹೇಳ್ತೀವಿ. ಆ ತರ ಒಂದು ಅಣ್ಣ ತಮ್ಮದಿರಾಗಿರೋರಿಗೆ ಒಂದು ನಮ್ಮಿಂದ ಒಂದು ದಿವಸದ ಒಂದು ಊಟ ಸಿಕ್ಕಿದ್ರೆ ನಮ್ಗೆಲ್ಲರಿಗೂ ಕನ್ನಡಿಗರಿಗೆ ಒಂದು ಪುಣ್ಯ. ಆ ಒಂದು ಉದ್ದೇಶದಿಂದ ನಾನು ಇವತ್ತು ತೆಲುಗು, ತಮಿಳು ಎಲ್ಲಾ ಭಾಷೆಗೂ ಇದು ಹೋಗ್ಬೇಕು, ಎಲ್ಲ ಜನ ನೋಡ್ಬೇಕು, ಎಲ್ಲರೂ ನಮ್ಮ ದೇಶನ ನೋಡೋ ರೀತಿನಲ್ಲಿ ಆಗ್ಬೇಕು ಅಂತ ನನ್ನ ಉದ್ದೇಶದಿಂದ ಇದನ್ನ ಪ್ರಯತ್ನ ಪಡ್ತಾ ಇದ್ದೀನಿ. ಈ ನಮ್ಮ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಮಾಲಾಶ್ರೀ ಮೇಡಮ್ ಅವರ ಆಶೀರ್ವಾದ ನಮ್ಮ ಮೇಲೆ, ಈ ಸಿನಿಮಾ ಮೇಲೆ ಇರಲಿ. ಅವರ ಹೆಸರಿಂದ ಇವತ್ತು ಒಂದು ಅದ್ಭುತವಾಗಿ ಓಡ್ತಾ ಇದೆ. ಅವರ ಆಕ್ಷನ್ ಆಂಧ್ರದಲ್ಲೇ ಹೇಳ್ತಾ ಇದ್ದಾರೆ. ಆಂಧ್ರದಲ್ಲಿ ಇನ್ನೊಬ್ರು ಇದ್ದಾರೆ ಇವ್ರ ತರನ ಆಕ್ಷನ್, ವಿಜಯಶಾಂತಿ ಅವ್ರು ಅಂದ್ಬಿಟ್ಟು. ಅವ್ರನ್ನ ಬಿಟ್ರೆ ಇನ್ನ ಇಡೀ ಇದರಲ್ಲಿ ಒಂದು ಎಕ್ಸ್ಪ್ರೆಷನ್, ಒಂದು ಜೋಶ್ ಯಾರಿಗೂ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಅದ್ಭುತವಾಗಿದೆ ಮೇಡಮ್ ಅವ್ರ ಆಕ್ಷನ್. ಅದು ಅವರೇ ಹೇಳ್ಬೇಕು, ಅದು ಇನ್ನೂ ಒಳ್ಳೆ ರೋರಿಂಗ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ತೆಲುಗಿನಲ್ಲಿ ಅದಕ್ಕೆ ಸೌಂಡ್ ಕೂಡ ಅದ್ಭುತವಾಗಿ ನಮ್ಮ ವೆಂಕಟೇಶ್ವರ ಅವರು ಪ್ರಯತ್ನ ಮಾಡಿ ಕೊಡಿಸಿದ್ದಾರೆ. ಒಂದು ನೋಡಿದ್ರೆ ಕನ್ನಡಗಿಂತ ಒಂದು ಅದ್ಭುತವಾಗಿದೆ ಅದು ತೆಲುಗಲ್ಲಿ. ಆದ್ರೆ ನಮ್ಮ ಕನ್ನಡ ನಮಗೆ ಹೆಚ್ಚು, ಕನ್ನಡಿಗರೇ ನಮಗೆ ಹೆಚ್ಚು. ಆದ್ರೆ ನಾವು ಕನ್ನಡಿಗರಾಗಿ ನಮ್ಮ ಇಡೀ ನಮ್ಮ ಸೌತ್ ಇಂಡಿಯಾದಲ್ಲಿ ನಮ್ಮ ಹೆಸರು ಬರಬೇಕು. ಅದಕ್ಕೆ ನಮ್ಮ ಕನ್ನಡಿಗರು ನಾವು ಎಲ್ಲ ನಿಮ್ಮೊಂದಿಗೆ ಸೇರಿ ಇವತ್ತು ನಾವು ಭಗವಂತ ಕೊಡ್ತಾನೆ ಊಟ, ನಿಮಗೆ ನಾವಾಗ್ಲಿ ನಮಗೆ ನೀವಾಗ್ಲಿ ಅಲ್ಲ, ಭಗವಂತ ಕೊಡ್ತಾನೆ. ಆದ್ರೆ ಒಂದು ಸಹಬಾಳ್ವೆನ ಒಂದು ಆದಾಗ ಒಂದು ಎಲ್ಲರೂ ಒಟ್ಟಿಗೆ ಬೆಳೀಬಹುದು. ಆ ಒಂದು ಉದ್ದೇಶ. ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ ಈ ಚಿತ್ರನ ಬೆಳೆಸಿ ಬಂದು ಚಿತ್ರದ ಸಿನಿಮಾಗೆ ಬಂದು ಥಿಯೇಟರ್ಗೆ ಬಂದು ನೋಡಿ ಎಲ್ಲರೂ ದಯವಿಟ್ಟು. ಹಂಗಂತ ಅಂದ್ಬಿಟ್ಟು ನಾನು ನಿಮ್ಮೆಲ್ಲರ ಈ ಮುಂದೆ ಒಂದು ಮಾತಾಡಕ್ಕೆ ಅವಕಾಶ ಸಿಕ್ಕಿದೆ. ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಹೌದು ಸರ್, ಹೌದು ಸರ್. ಈಗ ಇನ್ನು ಅದ್ಭುತವಾಗಿ ನಡೀತಾ ಇದೆ. ಇನ್ನೂ ಒಂದು ವಾರ ಈಗ ಕಂಟಿನ್ಯೂ ಮಾಡ್ತಾ ಇದೀವಿ ನಾವು. ಒಳ್ಳೆ ರೆಸ್ಪಾನ್ಸ್ ಇದೆ. 60-70% ಎಲ್ಲ ಫಿಲ್ಅಪ್ ಆಗ್ತಾ ಇದ್ದಾವೆ ಈಗ. ಹೈದರಾಬಾದಲ್ಲಿ ಸರ್ ಅಲ್ಲಿ ಇವಾಗ ನಾವೊಂದು 80 ಥಿಯೇಟರ್ಸ್ ಹಾಕಿದೀವಿ ಆಂಧ್ರ ತೆಲಂಗಾಣದಲ್ಲಿ. ಈಗ ನಮ್ಮ ಬಾರ್ಡರ್ ಅಲ್ಲಿ ನಾವು ಬೇಕಂತಾನೆ ಈಗ ರೀಸೆಂಟ್ ಈಗ ಮಾಡ್ತಾ ಇದೀವಿ. ಕನ್ನಡ ತೆಲುಗು ಒಟ್ಟಿಗೆ ಕೊಡ್ತೀವಲ್ಲ, ಓವರ್ಲ್ಯಾಪ್ ಮಾಡ್ತಾ ಇದ್ದೀವಿ. ಸೊ ಹಂಗೆ ಇದರಲ್ಲಿ ಈ 26ನೇ ತಾರೀಕು ಅನಂತಪುರ, ಹಿಂದೂಪುರ ಈ ರೀಚು ಮತ್ತೆ ಮಾಡ್ತಾ ಇದೀವಿ. ರಾಯಚೂರು ಕೂಡ ಅದು ಆಂಧ್ರಾಗೆ ಸೇರುತ್ತೆ. ಹಂಗಾಗಿ ಈ ವಾರದಲ್ಲಿ ಬಿಡ್ತಾ ಇದೀವಿ. 26ನೇ ತಾರೀಕು ಬಿಡ್ತಾ ಇದೀವಿ. ಡಿಸ್ಟ್ರಿಬ್ಯೂಷನ್ ಅವ್ರಿಗೆ ಬರೋದು. ಅದು ಬಳ್ಳಾರಿ, ರಾಯಚೂರು, ನಮ್ಮ ಕರ್ನಾಟಕದಲ್ಲಿ ಸಿಗಲ್ಲ. ನಾವು ಮಾಡಿಲ್ಲ, ನೀವುಗಳೆಲ್ಲ ಸೇರಿ ನಿಮ್ಮ ಇವರಿದ್ದಾರೆ ಕೇಳಿ, ಇಲ್ಲಿದ್ದಾರೆ ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಮಾತಾಡ್ತಾರೆ ಅದ್ರ ಬಗ್ಗೆ.
ಸರ್ ಸರ್ ಒಳ್ಳೆ ರಿವ್ಯೂಸ್ ಬಂದ್ರು ಸಹ ಹೌದು ರಿಲೀಸ್ ಮಾಡಿದ್ದು 5 days ಗೆ 5-6 ಮೂವೀಸ್ ಬಂತು. ಹೌದು ಪರಭಾಷಾ ಸಿನಿಮಾಗಳು ಸರಿ, ಅದ್ರ ಬಗ್ಗೆನೇ ಹೇಳ್ತೀನಿ ಈಗ. ಅಲ್ಲ ಕೇಳ್ತೀನಿ ನಾನು, ಇನ್ನು ಕಂಪ್ಲೀಟ್ ಆಗಿಲ್ಲ ಕ್ವೆಶ್ಚನ್. ಈಗಲೂ ಸಹ ರಾಂಗ್ ಟೈಮ್ ರಿಲೀಸ್ ಅಂತ ಅನಿಸ್ತಿದೆ, ಯಾಕಂದ್ರೆ 26th ಎಲೆಕ್ಷನ್ ಬೇರೆ ಇದೆ. ಸೊ ಹಂಗಾಗಿ ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತ. 26th ಒಂದು ದಿವಸ ಎಲೆಕ್ಷನ್ ಇದೆ ಸರ್. ಆದ್ರೆ ನಾವು ಏನಕ್ಕೆ ಅವತ್ತು ಮಾಡ್ತಾ ಇದೀವಿ ಅಂದ್ರೆ, ಅವತ್ತೊಂದು ಒಳ್ಳೆ ದಿವಸ ಇದೆ. ನಮ್ಮ ಒಂದು ಹೇಳೋದು ನಾನು ಮರ್ತು ಬಿಟ್ಟಿದ್ದೀನಿ, ಒಳ್ಳೆ ಟೈಮ್ ಅವಕಾಶ ನನಗೆ ಕೊಟ್ರಿ. ನಾನು ಆಕ್ಚುಲಿ ಫಸ್ಟು 26ನೇ ತಾರೀಕು ನಮ್ಮ ದೇಶಕ್ಕೋಸ್ಕರ ಸೇವೆ ಮಾಡ್ತಾ ಇರ್ತಕ್ಕಂಥ ಸೈನಿಕರಾಗ್ಲಿ, ನಮ್ಮ ನಗರ ಪಾಲಿಕೆಗಳೆಲ್ಲ ಸ್ವಚ್ಛ ಮಾಡ್ತಕ್ಕಂಥ ನಮ್ಮ ಪೌರಿ ಕಾರ್ಮಿಕರಾಗ್ಲಿ, ಆಮೇಲೆ ಇಡೀ ನಮ್ಮ ದೇಶದ ಜನತೆಗೆ ಅನ್ನ ಕೊಡ್ತಕ್ಕಂಥ ರೈತರಾಗ್ಲಿ, ಇವ್ರಿಗೆ ಒಂದು ಫ್ರೀ ಶೋ ಮಾಡ್ಬೇಕಂತ ನಾನು ನಮ್ಮ ಡಿಸ್ಟ್ರಿಬ್ಯೂಟರ್ ಅವ್ರ ಹತ್ರ ಮತ್ತೆ ನಮ್ಮ ಎಕ್ಸಿಕ್ಯೂಟಿವ್ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಅದನ್ನ ಅವತ್ತು ಮಾಡಿದ್ರೆ ರಜಾ, ಎಲ್ಲರಿಗೂ ರಜಾ ಇರುತ್ತೆ, ರೈತರಿಗೆ ಪೌರ ಕಾರ್ಮಿಕರಿಗೆ ಎಲ್ಲ ರಜಾ ಇರುತ್ತೆ. ಬೆಳಿಗ್ಗೆ ಅದನ್ನ ಶೋ ನೋಡ್ಬಿಟ್ಟು ಅವರು ವೋಟಿಂಗಿಗೆ ಹೋಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಅವತ್ತು ನಾನು ಇದು ಮಾಡ್ಕೊಳ್ತಾ ಇದ್ದೀನಿ ಸರ್. ಆಮೇಲೆ ನೆಕ್ಸ್ಟ್ ಡೇ ರಜಾ ಇರುತ್ತೆ, ಕಂಟಿನ್ಯೂ ಆಗುತ್ತೆ. ಇದಕ್ಕೆಲ್ಲ ನಿಮ್ ಸಪೋರ್ಟ್ ಬೇಕು, ನೀವು ಪ್ರಚಾರ ಕೊಡಬೇಕದು. ನಾನು ಮರೆತು ಬಿಟ್ಟಿದ್ದೆ, ಜ್ಞಾಪಿಸಿ ಒಳ್ಳೆ ಕೆಲಸ ಮಾಡಿದ್ರಿ. ನೀವು ಹೇಳಿದ್ರಿ ಫಸ್ಟ್ ಟೈಮ್ ಬಿಟ್ಟಿದ್ದು ಸರಿ ಇಲ್ಲ, ಟೈಮ್ ಸರಿ ಇಲ್ಲ ಅಂತ. ಹೌದು, ಆದ್ರೆ ಇವಾಗ ಇದರಲ್ಲೊಂದು ನಾವು ಈ ಬ್ಲಾಕ್ ಮ್ಯಾಜಿಕ್ ಅಂತ ಏನು ತೋರಿಸಿದ್ವಿ, ಯಾರೋ ಒಬ್ರು ಹೇಳ್ತಾ ಇದ್ರು ಬ್ಲಾಕ್ ಮ್ಯಾಜಿಕ್ ಎಲ್ಲ ನಡೆಯಾಗಿದ್ರೆ ನಾನು ಅಂಬಾನಿ ಎಳೆ ಆಗ್ಬಿಡ್ತಾ ಇದ್ದೆ ಅಂತ. ಆದ್ರೆ ಈ ಒಳ್ಳೆ ಉದ್ದೇಶಕ್ಕೆ ಉಪಯೋಗಿಸಂತ ಕೆಲಸ ಅಲ್ಲ ಅದು. ದುಷ್ಟಶಕ್ತಿಗಳ ಆರಾಧನೆ ಏನಿದ್ರು ಕೆಟ್ಟದಕ್ಕೆ ಮಾತ್ರನೇ. ಈಗ ಯಾರಿಗಾದ್ರೂ ಕೆಡ್ಸೋದಕ್ಕೆ ಸಾಯಿಸೋದಕ್ಕೆ ಉಪಯೋಗಿಸ್ತಾರೆ ಹೊರತು ಒಳ್ಳೇದಕ್ಕಂತೂ ಉಪಯೋಗಿಸಲ್ಲ. ಒಳ್ಳೇದನ್ನ ಮಾಡ್ಬೇಕಂದ್ರೆ ಭಗವಂತನೇ ಮಾಡ್ಬೇಕು. ನನ್ನ ಮೇಲೆ ಈ ಪ್ರಯೋಗ ಆಗಿ ರಿಯಲ್ ಆಗಿ ಆ ಟೈಮ್ನಲ್ಲಿ ನನಗೆ ಗೊತ್ತಿಲ್ಲದೆ ಅದು ನಡೆದೋಯ್ತು ಸರ್. ಎರಡು ಸಿನಿಮಾ ಬರ್ತಾ ಇದೆ, ಮುಂದಿನ ವಾರ ಹಾಕೋಣ ಅಂದ್ಬಿಟ್ಟು ಅಕ್ಟೋಬರ್ 6ಕ್ಕೆ ನಾನು ಪ್ಲಾನ್ ಮಾಡಿದ್ದೆ. ಆಕ್ಚುಲಿ ನನಗೆ ಗೊತ್ತಿಲ್ಲದೆ 13ಕ್ಕೆ ಹೇಳಿದ್ರು, ನಾನು ಹೆಂಗೆ ಒಪ್ಕೊಂಡೆ ನನಗೆ ಗೊತ್ತಿಲ್ಲ. ಅದಾದ್ಮೇಲೆ 5 ದಿವಸಕ್ಕೆ 5 ಸಿನಿಮಾ ಬರ್ತಾ ಇದೆ ಅಂತಾನು ನನ್ಗೆ ಅವ್ರು ಹೇಳಿ ಗೈಡ್ ಮಾಡಲಿಲ್ಲ. ಆ ಒಂದು ನಡೆದಿರೋದು ನಿಜವಾಗ್ಲೂ ನಡೆದಿರೋದು ಯಾರು ನಂಬಲ್ಲ. ನನಗೆ 2 ಆಕ್ಸಿಡೆಂಟ್ ಆಯ್ತು ಮೇಜರ್. ಬದುಕುಳಿದಿರೋದು ನಿಮ್ಮೆಲ್ಲರ ಆಶೀರ್ವಾದ, ಭಗವಂತನ ಆಶೀರ್ವಾದ. ಮೇಜರ್ ಆಕ್ಸಿಡೆಂಟ್, ಒಬ್ಬರ ಸ್ಪಾಟ್ ಡೆತ್ ಆಗೋಯ್ತು, ಅದೆಲ್ಲ ಇಷ್ಟೆಲ್ಲ ನಡೆದಿದೆ. ಅದನ್ನ ನಾವು ಹೇಳಿದ್ರೆ ಯಾರು ನಂಬಲ್ಲ ಅಂದ್ಬಿಟ್ಟು ನಾನು ಇದುವರೆಗೆ ಎಲ್ಲೂ ಹೇಳಿರಲಿಲ್ಲ. ತಾವು ಜ್ಞಾಪಿಸಿ ಒಳ್ಳೇದು ಮಾಡಿದ್ರಿ. ಆಮೇಲೆ ನಾವು ರಿಲೀಸ್ ಮಾಡಿದ್ದು 13ನೇ ತಾರೀಕು, ನೆಕ್ಸ್ಟ್ ಡೇ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್. ಅದ್ರ ನೆಕ್ಸ್ಟ್ ಡೇ ಪಿತೃಪಕ್ಷ, ತಂದೆ ತಾಯಿಗಳು ಪೂಜೆ ಮಾಡ್ತಾ ಇದ್ದಾರೆ. ಅದ್ರ ನೆಕ್ಸ್ಟ್ ಡೇ 5 ಪೂಜೆ. ಎಲ್ಲ ಮನೆಗಿರೋ ಚಾಕು ಸ್ಪೂನು ಕೂಡ ತೊಳ್ಕೊಂಡು ಎಲ್ಲರೂ ಪೂಜೆ ಮಾಡ್ತಿರ್ತಾರೆ. ಮನೆಯಿಂದ ಹೊರಗಡೆ ಬಂದಿಲ್ಲ. ನಾವು ಥಿಯೇಟರ್ಗೆ ನಾವು ಕರೆದ್ರು, ನಾವೇ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಯಾರು ಸರ್ ಹಬ್ಬ ಆಗ್ಬಿಡ್ಲಿ ಬರ್ತೀವಿ ಅಂದ್ರು. ಹಬ್ಬ ಆಗ್ತಿದ್ದಂಗೆ ತೆಗೆದಾಕ್ಬಿಟ್ಟಿದ್ವಿ. ಎಲ್ಲರೂ ಫೋನ್ ಮಾಡಿ ಏನ್ ಸರ್ ನೋಡೋಣ ಅಂತಿದ್ರೆ ಎಲ್ಲ ಎತ್ತು ಬಿಟ್ರಲ್ಲ ಅಂತ ಅಂದ್ಬಿಟ್ಟು ಹಿಂಗಾಗಿದೆ ಸರ್. ಆ ಒಂದು ತಪ್ಪಿಂದ ತಿದ್ದುಕೊಳಕ್ಕೋಸ್ಕರ ಈಗ ನಾವು ಬಿಡ್ತಾ ಇದ್ದೀವಿ. ಇದರಲ್ಲಿ ಎಲ್ಲ ಅದ್ಭುತವಾಗಿ ನಾನು ಇನ್ನೂ ಚೆನ್ನಾಗಿ ಮಾಡಿದ್ದೀನಿ ಆ ವರ್ಷನ್ ತೆಲುಗುನಲ್ಲಿ. ಹಾಗೆ ನಮ್ಮ ಕನ್ನಡನೂ ಕೂಡ ಅದರಲ್ಲೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದೀನಿ. ಈಗ ನೀವು ನೋಡಿದ್ರೆ ವಿದೇಶ ಸಾಂಗಲ್ಲಿ ಕೆಲವೊಂದು ಸೀನ್ಗಳೆಲ್ಲ ನಾನೇ ಕುತ್ಕೊಂಡು ಚೇಂಜ್ ಮಾಡಿದ್ದೀನಿ. ಅದು ಅದ್ಭುತವಾಗಿ ಜನಕ್ಕೆ ಇಷ್ಟ ಆಗ್ಬೇಕಂತ. ಅವರು ಅಲ್ಲಿ ಎಷ್ಟು ನಿಮಿಷ ಮಾಡಿದ್ರೆ ಈ ಸಾಂಗ್ ಅಂದ್ರೆ 4 minutes ಅಂದ್ರೆ, ಮತ್ತೆ ಇಲ್ಲಲ್ಲ 1 ನಿಮಿಷ ಇದ್ದಂಗಿದೆ. ಅಷ್ಟು ಬೇಗ ಮುಗ್ದೋಗ್ತಾ ಇದೆ. ಇನ್ನೂ ಚೂರು ದೊಡ್ಡದು ಮಾಡ್ಬೋದಿತ್ತು ಆ ಸಾಂಗ್ ಅಂದ್ರೆ. ಸಾಕು ಅಂದ್ರೆ ನನಗೆ ಅಲ್ಲಿ ಆಡೋದಕ್ಕೇನೆ ಆ ಒಂದು ಜೋಶ್ಗೆ, ವಿದೇಶಂ చూడక ముందు ಸ್ವದೇಶಂ చూడರ ಮನುಜ, ಈ ವಾಯ್ಸ್ ಬಂದಿಲ್ಲ ಅಲ್ಲಿ, ಜೋಶೇ ಬಂದ್ಬಿಟ್ಟಿದೆ. ಅದು ಏನು ಮಾಡೋಕ್ಕಾಗಲ್ಲ, ಈಗ ತಿದ್ದಕ್ಕಾಗೋದಿಲ್ಲ. ಹಾಗೆ ಇನ್ನು ಮುಂದೆ ಚೆನ್ನಾಗಿ ಮಾಡೋಣ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಸರ್. ಬೇರೆ ಏನೇನಾದರೂ ಕ್ವಶನ್ಸ್ ಇದೆ ಸರ್? ನಾನು ಹೋಗಿರ್ಲಿಲ್ಲ, ನಮ್ಮ ಡೈರೆಕ್ಟ್ರು, ನಮ್ಮ ಮಂಜಣ್ಣ ಮತ್ತೆ ಧನು ಅಂದ್ಬಿಟ್ಟು 3 ಜನ ಹೋಗಿದ್ರು. ಅವರು ಪಾಪ ನಮ್ಮ ರಾಮು ಸರ್ ಅವರ ಒಂದು ದುಃಖದಲ್ಲಿದ್ರು. ನಾನು ಯಾವ ಸಿನಿಮಾನು ಮಾಡಲ್ಲ ಅಂದ್ಬಿಟ್ಟು ಇವರೆಲ್ಲ ಕಳಿಸ್ಬಿಟ್ಟಿದ್ರು. ಬಾಗಿಲಿಂದ ಆಚೆ ಬಂದ್ಬಿಟ್ಟಿದ್ರು ಅವರು. ಈ ನಮ್ಮ ಗುರುಮೂರ್ತಿ ಅವರು ಒಂದು ಸ್ವಲ್ಪ ನಡೆಯೋದು ಲೇಟ್ ಅಲ್ವಾ, ಹೆಜ್ಜೆ ಇಟ್ಕೊಂಡು ಬಂದಾಗ ಅವಾಗ ಏನ್ ಕತೆ ಅಂತ ಕೇಳಿದ್ದಾರೆ. ಮತ್ತೆ ಅವಾಗ ಇವರು ವಾಪಸ್ ಹೋಗಿ ಅದನ್ನ ಕತೆ ಹೇಳಿದ್ದಾರೆ. ಅವಾಗ ಅವ್ರಿಗೆ ಅದು ಇಂಪ್ರೆಸ್ ಆಗಿ ಅದ್ಭುತವಾಗಿದೆ ಅಂದ್ಬಿಟ್ಟು ಮುಂದಕ್ಕೆ ಅವ್ರ ಮತ್ತೆ ಅವರೇ ಹೇಳ್ತಾರೆ, ಅವರೇ ಚೆನ್ನಾಗಿರುತ್ತದೆ ಅವ್ರ ಕಡೆನಲ್ಲಿ ಕೇಳಿ ಅವರು ಆಮೇಲೆ ಕತೆ ಕೇಳಿ ಅದ್ಭುತವಾಗಿದೆ ಅಂದಮೇಲೆ ಅವರು ಒಪ್ಪಿ ನಮಗೆ ಆಶೀರ್ವಾದ ಮಾಡಿ ಬಂದು ಪಾತ್ರ ಮಾಡಿದ್ರು. ಮತ್ತೆ ಇನ್ನೇನಾದ್ರೂ ಕ್ವಶನ್ ಇದೆ ಸರ್? 20 ತಿಂಗಳು ಹೊತ್ತು ಆಮೇಲೆ ಭೂಮಿಗೆ ಬಿಡ್ತಾರೆ. ನಾವು ಬದುಕಿರೋವರೆಗೂ ಜೀವನ ಪರ್ಯಂತ ಭೂಮಿ ತಾಯಿ ನಮ್ಮನ್ನು ನೋಡ್ತಾಳೆ. ಅದಕ್ಕೋಸ್ಕರ ಭೂಮಿನ ತಾಯಿ ಅಂತ ಹೇಳ್ತೀವಿ ನಾವು. ಆ ತಾಯಿಗೆ ನಾವು ಎತ್ತ ತಾಯಿ 9 ತಿಂಗಳು ಹೊತ್ತಿರೋರಿಗೆ ನಾವು ಜೀವನ ಪರ್ಯಂತ ನಾವು ನೋಡ್ಕೊಂತೀವಿ ಅಂದ್ರೆ, ಜೀವನ ಪರ್ಯಂತ ನಮ್ಮನ್ನೋರಂತ ಭೂಮಿ ತಾಯಿಗೆ ಏನಾದ್ರೂ ಮಾಡ್ಬೇಕಲ್ಲ ನಾವು. So that is a tribute. Yes, ಅದನ್ನ ನಾನು ಈ ಸಿನಿಮಾದಲ್ಲಿ ಕೂಡ ದೇಶದ ಬಗ್ಗೆ ಒಂದು ಎಲ್ಲರಿಗೂ ಒಂದು ಹುಡುಗರಿಗೆ ಮುಂದಿನ ಬರೋರಿಗೆ ಏನಾದ್ರೂ ಒಂದು ದೇಶಭಕ್ತಿ ಕೂಡ ತೋರಿಸ್ಬೇಕು. ಆದ್ರೆ ನಮ್ಮ ಹೀರೋ ಒಂದು ಕ್ಯಾರೆಕ್ಟರ್ ಏನಿದೆ ಅವ್ರ ಕೈಲಿ ಯಾರ ಕೈಲಿ ಒಂದು ಸ್ಮೋಕ್ ಆಗ್ಲಿ ಡ್ರಿಂಕ್ಸ್ ಆಗ್ಲಿ ಇವ್ಯಾವು ನಾವು ತೋರ್ಸಕ್ ಇಷ್ಟಪಡಲ್ಲ. ಅದನ್ನ ಮಾಡೋರೆಲ್ಲ ಕೆಟ್ಟವ್ರು ಅಂತ ಅಂದ್ಬಿಟ್ಟು ಈ ವಿಲನ್ ಕ್ಯಾರೆಕ್ಟರ್ಗಳಲ್ಲಿ ಮಾತ್ರ ಅದನ್ನ ತೋರಿಸ್ತೀವಿ ಮೇಡಮ್. ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಮುಂದಿನ ಪೀಳಿಗೆಗೆ ಎಲ್ಲರನ್ನು ಒಳ್ಳೇದನ್ನು ತೋರಿಸಿದ್ರೆ ಒಳ್ಳೇದು ರೀಚ್ ಆಗುತ್ತೆ.
ದಯವಿಟ್ಟು ಶಶಿಧರನ್ ಅವರು ಬೇಜಾರು ಮಾಡ್ಕೋಬೇಡಿ. ಮಂತ್ರವಾದಿ ಕ್ಯಾರೆಕ್ಟರ್ ಅಂತೂ ಅದನ್ನ ನೋಡಿದ್ರೆ ಭಯ ಆಗುತ್ತೆ. ಆ ರೀತಿ ಅವ್ರು ಮಾಡಿದ್ದಾರೆ. ಅದಕ್ಕೆ ತಕ್ಕನಾಗ ವಾಯ್ಸ್ ಇದೆ ಅವರು. ಅಂದ್ರೆ ಅದು ನೋಡಿದ್ ಮಾಡೋರೆಲ್ಲ ಕೆಟ್ಟವರೇ ಅಂತ ಅನ್ನೋ ಜನಕ್ಕೆ ಭಾವನೆ ಬರಬೇಕು. ನಾವು ಕೆಟ್ಟ ಉದ್ದೇಶದಿಂದ ಹೇಳ್ತಾ ಇಲ್ಲ, ಒಳ್ಳೇದಾಗ್ಲಿ ಎಲ್ಲರಿಗೂ ಅಂತ. ಅವ್ರು ಅದನ್ನ ಅಷ್ಟು ಅದ್ಭುತವಾಗಿ ನಿಭಾಯಿಸಿದ್ದಾರೆ, ಮಾಡಿದ್ದಾರೆ, తోర్సిದ್ದಾರೆ. థ్యాంక్ యూ సార్, థ్యాంక్ యూ సో మచ్. చూసిన తర్వాత ట్రిమ్ చేసి తెలుగులో రిలీజ్ చేస్తే చాలా బాగుంటుంది సినిమా అని చెప్పి మాట్లాడి ప్రొడ్యూసర్తో డైరెక్టర్తో అప్పుడు నేను రిలీజ్ చేస్తానని చెప్పి మొత్తం నేను హ్యాండ్ ఓవర్ చేసుకొని తెలుగులో అక్కడికి తీసుకెళ్ళిపోయి 26 నిమిషాలు ట్రిమ్ చేశాను. చేసిన తర్వాత అక్కడ ప్రతి ఒక్కటి స్ట్రైట్ సినిమా లెక్కలో చేశాను నేను. డబ్బింగ్ కాంచి ఎడిటింగ్ కాంచి A to Z అన్ని స్ట్రైట్ సినిమా లెక్కలో చేశాను నేను. చేయటం వల్ల సినిమా చాలా బాగా గొప్పగా వచ్చింది. సినిమా చూసేవాళ్ళంతా ఇది స్ట్రైట్ సినిమా లాగా చేశారని, డబ్బింగ్ ఆర్టిస్టులు కానీ ఏదైనా అన్నీ చాలా గొప్పగా చేశారు అందరూ. అందువల్ల నేను అక్కడ రిలీజ్ చేయడం జరిగింది సార్. లాస్ట్ ఫ్రైడే రన్నింగ్ సక్సెస్ఫుల్ ఉన్నది. సినిమా అయితే బాగున్నది. 80 థియేటర్ల వరకు రిలీజ్ చేసాం. ఆంధ్ర, తెలంగాణ, ఇటు రాయలసీమ ఏరియాలో. ఇంకా సెకండ్ వీక్ కూడా కొన్ని థియేటర్లు పెరుగుతూ ఉన్నాయి. ఇట్లా సినిమా అయితే బాగా వచ్చినది. ఇదే కంటిన్యూషన్ ఇక్కడ 26 రిలీజ్ చేద్దామని చెప్పి డిసైడ్ అయ్యాము. ఇక్కడ తక్కువ తెలుగులోనే అడుగుతాను. లాంగ్ టైం మలర్షి మ్యామ్ గారు తెలుగుకి వచ్చారు కదా, మూవీ అక్కడ రిలీజ్ చేశారు కదా, సో మ్యామ్ తోనే డబ్బింగ్ చేయించు కదా. అంటే మేడంతో డబ్బింగ్ చేయించడానికంటే వాయిస్ ఇక్కడ వాయిస్కి అక్కడ వాయిస్ కొన్ని తేడా వస్తుంది. అందుకని అక్కడ సేమ్ అసలు ఒరిజినల్గా మేడం గారు వచ్చి చెప్పారన్నట్లు ఉన్నారు ఆ వాయిస్. డబ్బింగ్ వాయిస్ విన్నాను నేను. అందరూ మాలాశ్రీ మేడం గారు వచ్చి చెప్పారని. ನಮಸ್ಕಾರ. ನನಗೂ ಇದರಲ್ಲಿ ಒಂದು ಚಿಕ್ಕದು ಪಾತ್ರ ಕೊಟ್ಟವ್ರೆ. ನಾನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀನಿ. ತೆಲುಗು 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ, ನೀವೆಲ್ಲ ಆಶೀರ್ವಾದ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ವಿತರಣೆಯನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ. ಸೊ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ಬೆಂಬಲ ನನಗೆ ಮೇಲೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ಲರ ಆಶೀರ್ವಾದದಿಂದ ಈ ಸಿನಿಮಾ 26ನೇ ತಾರೀಕು ನಾನು ರಿಲೀಸ್ ಮಾಡಿ ಮುಂದೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ನಾನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಆಸೆ ಇದೆ. ಸೊ ನಿಮ್ಮ ಅವಕಾಶ ಮತ್ತು ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ತುಂಬ ಏನಂತಾರೆ ಡ್ರೀಮ್ ಅಂತಾರೆ ಎಲ್ಲರಿಗೂ. ಅದರಲ್ಲಿ ಆನಂದಣ್ಣ ಮಾಡಿದ್ದಾರೆ. ಖುಷಿ ಆಗುತ್ತಣ್ಣ, ನಾನು ಮಾಡಿದಷ್ಟೇ ಖುಷಿ ಆಗುತ್ತೆ. ಆದರೆ ಒಂದೇ ಒಂದು ಬೇಜಾರು ಅಂದರೆ ನಾನು ಅದ್ರಲ್ಲಿ ಮಾಡಬೇಕಿತ್ತು. ಒಂದು ಸಣ್ಣ ಸೀನಲ್ಲಾದ್ರೂ ಇರಬೇಕಿತ್ತು ಅಂತ ಒಂದು ಕಾಡ್ತಾ ಇದೆ ಮನಸ್ಸಲ್ಲಿ. ಇರಲಿ ಅಣ್ಣ, ಮುಂದಕ್ಕೆ ಅದೇನಾರ ಹಣೆ ಬರ ಚೆನ್ನಾಗಿತ್ತು, ಒಂದು ಅದೃಷ್ಟ ಇದ್ರೆ ಖಂಡಿತ ಮೇಡಮ್ ಜೊತೆ ಒಂದು ಸಣ್ಣದು ನಿಂತ್ಕೊಳ್ಳೋದಾದ್ರೂ ಆ ಸ್ಕ್ರೀನಲ್ಲಿ ಅದೊಂದು ಮಾಡಿದ್ರೆ ಅದೃಷ್ಟ ಒಂದು ಫುಲ್ಫಿಲ್ ಆಗುತ್ತೆ. ಆಮೇಲೆ ನಟರಾಜ್ ಸರ್ ಅಂತರೂ ಒಳ್ಳೆ ಸಿಂಗಿಂಗ್ ಮಾಡಿದ್ದಾರೆ. ನಟರಾಜ್ ಸರ್ ಸಿಂಗರ್ ಅಂತ ನನಗೆ ಗೊತ್ತಿಲ್ಲ, ಒಟ್ಟು ಅದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ಅಂದರೆ ಒಂದು ಸಿಂಗಿಂಗ್ ಮಾಡಿದ್ದಾರೆ. ಒಂದು ಸಿನಿಮಾ ಮಾಡ್ಬೇಕಂದ್ರೆ ಅದು ಗೊತ್ತು, ನಾನು ಸ್ವಲ್ಪ ನೋಡ್ತಾ ಇದ್ದೀನಿ ಕಷ್ಟ. ಅದರಲ್ಲೂ ಒಂದ್ಸರಿ ರಿಲೀಸ್ ಆಗಿ ಮತ್ತೆ ಮಾಡ್ತಾ ಇದ್ದಾರೆ ಅಂದರೆ ಅದು ದೊಡ್ಡ ವಿಷಯ. ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ರೀಲ್ಸು, ಯೂಟ್ಯೂಬು, ಸೀರಿಯಲ್ಸು ಅಂತ ತುಂಬ ಅಡಿಕ್ಟ್ ಆಗಿದ್ದಾರೆ. ಅಂಥದ್ರಲ್ಲಿ ಒಂದು ಒಳ್ಳೆ ಸಿನಿಮಾ ಕೊಡ್ತಾ ಇದ್ದಾರೆ. ಎಲ್ಲರೂ ನೋಡಿ. ಇದೇ ತಿಂಗಳು 26ನೇ ತಾರೀಕು ರಿಲೀಸ್ ಆಗ್ತದೆ. ಎಲೆಕ್ಷನ್ ಮುಗಿಸ್ಕೊಬಂದಾದ್ರು ನೋಡಿ, ಅದ್ರಲ್ಲಿ ಒಂದು ಶೋ ಬೇರೆ ಕೊಡ್ತಾ ಇದ್ದಾರೆ. ಎಲ್ಲರೂ ಬನ್ನಿ. ಒಂದು ಗುಡ್ ಒಪಿನಿಯನ್ ಇದೆ ಎಲ್ಲರ ಮೇಲೆ, ಈ ಸಿನಿಮಾ ನೋಡ್ತಾರೆ ಅಂತ. ಸರ್ ಆಲ್ ದ ಬೆಸ್ಟ್ ಎಲ್ರಿಗೂ. ಈ ಸಿನಿಮಾ ಒಂದು ಒಳ್ಳೆ ಸಕ್ಸಸ್ ಮೀಟ್ ಇದೇ ಥರ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಪ್ರೆಸ್ ಮೀಟ್ಗೆ ಬಂದಿದ್ದು ಕಾರಣ ಪ್ರೊಡ್ಯೂಸರ್ ಅವ್ರ ಪಿಕ್ಚರ್ ಮೇಲೆ ಇಟ್ಕೊಂಡಿರೋ ಪ್ರೀತಿ, ಡೈರೆಕ್ಟರ್ ಅವ್ರ ಪಿಕ್ಚರ್ ಮೇಲೆ ಇಟ್ಕೊಂಡಿರೋ ಪ್ರೀತಿ. ಅವ್ರು ತಪ್ಪುಗಳು ಮಾಡಿದ್ದಾರೆ, ಅದನ್ನು ತಿದ್ಕೊಂಡು ಮತ್ತೆ ಮಾಡ್ತಾ ಇದ್ದೀವಿ. ಮೇಡಮ್ ನಿಮ್ಮ ಸಪೋರ್ಟ್ ಇರಬೇಕು, ನನ್ನ ಸಪೋರ್ಟ್ ಅಲ್ಲ, ಮೀಡಿಯಾ ಸಪೋರ್ಟ್ ಇದ್ದರೆ ಸಾಕು. ಡೆಫಿನೆಟಾಗಿ ಗೆಲ್ಲುತ್ತೆ. ಓಕೆ, ಅಟ್ಲೀಸ್ಟ್ ಅವ್ರ ಮಿಸ್ಟೇಕ್ಸ್ಗಳು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವರೆಲ್ಲ ಕಲೆಕ್ಟ್ ಮಾಡಿಕೊಂಡು ಈಗ ಮತ್ತೆ ವಾಪಸ್ ಬಂದಿದ್ದಾರೆ. ಬಿಕಾಸ್ ಅವರಲ್ಲಿ ಈ ಫಿಲಿಮ್ಸಲ್ಲಿ ಇರೋ ಪ್ಯಾಷನ್ ಇಸ್ ಸೋ ಅಷ್ಟು ಮಟ್ಟಿಗೆ ಇದೆ ಅಂದರೆ ಅವ್ರಿಗೆ ಗೊತ್ತು ಈ ಪಿಕ್ಚರ್ ಚೆನ್ನಾಗಿದೆ. ಸಬ್ಜೆಕ್ಟ್ ನಾನು ಫಸ್ಟ್ ಈ ಸಬ್ಜೆಕ್ಟ್ ಒಪ್ಕೊಳ್ಳುವಾಗ ನನಗೆ ನಾಟ್ಗಳು ಚೆನ್ನಾಗಿತ್ತು, ಟ್ವಿಸ್ಟ್ಗಳು ಚೆನ್ನಾಗಿತ್ತು, ಸಮಥಿಂಗ್ ಡಿಫ್ರೆಂಟ್ ಟ್ವಿಸ್ಟ್ಗಳು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಾಡಿದ್ದು. ಆಮೇಲೆ ಬಂದ್ಬಿಟ್ಟು ಅದು ದೊಡ್ಡ ಹೆವಿ ಪಿಕ್ಚರ್ ಮಾಡಿಬಿಟ್ಟು ಅದನ್ನು ಕರೆಕ್ಟ್ ರೀತಿಲಿ ಕೂರಿಸ್ದೆ. ಸಮ್ ಮಿಸ್ಟೇಕ್ಸ್ ಹ್ಯಾಪನ್. ಆವಾಗ ಅವರು ರಿಲೀಸ್ ಡೇಟನ್ನು ಆವಾಗ ಅನೌನ್ಸ್ ಮಾಡುವಾಗಲೂ ನಾನು ಹೇಳಿದ್ದೀನಿ, ಏನು ನೀವು ಏನೋ ಎಲ್ಲೋ ತಪ್ಪು ಮಾಡ್ತಾಯಿದ್ರಿ ಏನೋ ಅಂತಲೂ ಕೇಳಿದೆ. ಮೋಸ್ಟ್ಲಿ ಈಗ ಗೊತ್ತಾಗ್ತಾ ಇದೆ ಅವ್ರಿಗೇನೋ ಮಾಡಿಲ್ಲ ಅಂತ. ಮೋಸ್ಟ್ಲಿ ನನ್ನ ಮಾತು ಅವ್ರು ಕೇಳ್ಕೊಂಡಿಲ್ಲ ಅನ್ಸುತ್ತೆ. ಐ ಥಿಂಕ್ ಮೇ ಬಿ ಹಂಗೆ ಆಗಿರಬೇಕು ಅನಿಸುತ್ತೆ. ಆಮೇಲೆ ಮತ್ತೆ ಇವರು ತೆಲುಗು ಡಿಸ್ಟ್ರಿಬ್ಯೂಟರ್ ವೆಂಕಟರಾವ್ ಅವ್ರು ಬಂದು ಇನ್ವಾಲ್ವ್ ಆಗಿ ಅವ್ರು ಕೂತು ಅವರು ಡೈರೆಕ್ಟ್ರ್ ಮನೆಗೆ ಬಂದು, ಮೇಡಮ್ ನಾವು ತೆಲುಗುಗೆ
ಮಾಡೋಣ ಅಂತನ್ನುವಾಗ ನಾನು ಒಂದೇ ಒಂದು ಮಾತು ಹೇಳಿದೆ, ನೋಡಿ ಒಂದು ಪಿಕ್ಚರು 10 ಅಲ್ಲ 15 ಅಲ್ಲ 20 ಸಲ ನೋಡಿಕೊಂಡು ಮಿಸ್ಟೇಕಲ್ಲಿ ಏನಿದೆ ಎಲ್ಲ ಕರೆಕ್ಟಾಗಿ ಮಾಡಿ ಬ್ರಿಂಗ್ ಇಟ್ ಟು ದ ಸ್ಕ್ರೀನ್. ಸುಮ್ಮನೆ ಬಂದ್ಬಿಟ್ಟು ಇಲ್ಲಿ ಟಾಕ್ ಚೆನ್ನಾಗಿತ್ತು ರಿಲೀಸ್ ಮಾಡುವಾಗ, ಯಾರು ಬಂದ್ಬಿಟ್ಟು ಫಿಲಮ್ ಬ್ಯಾಡ್ ಆಗಿದೆ ಅಂತ ಹೇಳಿಲ್ಲ, ಟಾಕ್ ತುಂಬ ಚೆನ್ನಾಗಿತ್ತು. ಎಲ್ಲೂ ಒಂದು ಕೆಲವು ಸನ್ನಿವೇಶಗಳು ಬಿಟ್ಬಿಟ್ಟಿದ್ದಾರೋ, ಕೆಲವು ಸನ್ನಿವೇಶಗಳು ಸರಿಯಾಗಿ ಅದನ್ನ ತಿಳಿಸ್ಲಿಲ್ಲ ಆಡಿಯನ್ಸ್ಗೆ, ಏನೋ ಸಮ್ ಮಿಸ್ಟೇಕ್ಗಳು ನಡೀತಿದೆ. ಬಟ್ ಟಾಕ್ ವಾಸ್ ವೆರಿ ಗುಡ್, ಪಾಸಿಟಿವ್ ಆಗಿತ್ತು. ಎವ್ರಿಬಡಿ ನನ್ನ ಆ್ಯಕ್ಷನ್ ಆಗಲಿ ನನ್ನ ಕ್ಯಾರೆಕ್ಟರ್ ಆಗಿ ಇಷ್ಟಪಟ್ಟಿದ್ದಾರೆ. ಈಗ ಅದನ್ನು ಕರೆಕ್ಟ್ ಲೆವೆಲ್ಗೆ ವೆಂಕಟರಾವ್ ಅವರು ಇವರೆಲ್ಲ ಮತ್ತೆ ಕೂತ್ಕೊಂಡು ಅದು ತುಂಬ ಅದ್ಭುತವಾಗಿ ಫ್ರಮ್ RR ಹಿಡಿದು ಈವನ್ ಸೀನ್ಸ್ ಕಟ್ಟಿಂಗಿಂದ ಹಿಡಿದು ಎಡಿಟಿಂಗಿಂದ ಹಿಡಿದು ತುಂಬ ಶಾರ್ಪಾಗಿ ಅನ್ವಾಂಟೆಡ್ ಸೀನ್ಸ್ ಎಲ್ಲ ಅನ್ವಾಂಟೆಡ್ ಲ್ಯಾಗ್ ಎಲ್ಲ ತೆಗೆದುಬಿಟ್ಟು ವಿತಿನ್ 26 minutes ಟ್ರಿಮ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗಿ ತುಂಬ ಖುಷಿ ಆಯಿತು. ಅವ್ರು ಬಂದು ಟ್ರೈಲರ್ ತೋರಿಸುವಾಗ ಫಸ್ಟ್ ಟ್ರೈಲರ್ಗೂ ಈ ಟ್ರೈಲರ್ಗೂ ನನಗೆ ಶಾಕ್ ಆಯಿತು. ಓಕೆ, ಸಮಥಿಂಗ್ ಏನೋ ಒಂದು ಪಾಸಿಟಿವ್ ಕಾಣ್ತು ಅಂತ ಹೇಳ್ಬಿಟ್ಟು ಅವ್ರು 19th ರಿಲೀಸ್ ಮಾಡಿದ್ದಾರೆ. ಸೊ ಈಗ ಅದು ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊಳ್ತಿದ್ದಾರೆ ಅಂತ ಗೊತ್ತಾಯಿತು. ತುಂಬ ಖುಷಿ ಆಯಿತು. ನಿಜ ಕಂಗ್ರ್ಯಾಚುಲೇಷನ್ಸ್. ಈಗ ಆ ಒಂದು ಪಾಸಿಟಿವ್ ಇಂದಾನೆ ತಗೊಂಡು ಓಕೆ ಪಾಸಿಟಿವ್ ಆಗಿ ರಿಸೀವ್ ಮಾಡಿದ ನಾನು ತಗೊಂಡೇ ಇಲ್ಲಿ ಬಂದು ತೆಲುಗಲ್ಲಿ ಈಗ ಬಂದ್ಬಿಟ್ಟು ಒಂದು ಫಿಲ್ಮ್ ಏನಾದ್ರು ಫಸ್ಟ್ ಡೇ ಗೊತ್ತಾಗ್ಬಿಡುತ್ತೆ ಏನು ಅದು ಹಣೆ ಬರ ಅನ್ನೋದು. ಅದು ಗೊತ್ತಿದ್ರೆ ಡೆಫಿನೆಟ್ ಆಗಿ ಸೆಕೆಂಡ್ ಸ್ಟೆಪ್ ತಗೊಳ್ಳೋಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಬಟ್ ಅಲ್ಲಿ ಪಾಸಿಟಿವ್ ಆಗಿರೋದ್ರಿಂದ ಡೆಫಿನೆಟ್ ಆಗಿ ಆ ಪಾಸಿಟಿವ್ ತಗೊಂಡು ಬಂದು ಇಲ್ಲಿ 26th ರಿಲೀಸ್ ಮಾಡ್ತಾ ಇದ್ದಾರೆ ಮನ್ನ ಯುದ್ಧಂ. ಟೈಟಲ್ ತುಂಬ ಇಷ್ಟ ಆಯಿತು ನನಗೆ, ಮನ್ನ ಯುದ್ಧಂ. ಆ್ಯಂಡ್ ಅದ್ರ ಜೊತೆಯಲ್ಲಿ ಅದೇ ರೀತಿಲಿ ಕನ್ನಡದಲ್ಲಿ ಮತ್ತೆ ಸೇಮ್ ಆಸ್ ಇಟ್ ಈಸ್ ತೆಲುಗಲ್ಲಿ ಯಾವ ರೀತಿಲಿ ಶಾರ್ಪಾಗಿ ಎಡಿಟ್ ಮಾಡಿ ಇವರೆಲ್ಲ ಪ್ಲ್ಯಾನ್ ಮಾಡಿದ್ರು, ಅದೇ ರೀತಿಲಿ ಕನ್ನಡದನ್ನು ಪ್ಲ್ಯಾನ್ ಮಾಡಿ ಮತ್ತೆ ರೀಸೆನ್ಸರ್ ಮಾಡಿಸಿ ನಿಜವಾಗ್ಲೂ ಆ ಕಾನ್ಫಿಡೆನ್ಸ್ ಆ ಪಿಕ್ಚರ್ ಮೇಲೆ ಇದೆ ಅಂತ ಹೇಳಿದ್ರೆ, ಬಿಕಾಸ್ ಸಮಥಿಂಗ್ ಏನೋ ಪಾಸಿಟಿವ್ ಆಗಬೇಕು ಅಂತ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ಅವ್ರಿಗೆ ಒಳ್ಳೇದಾಗಬೇಕು. ಪ್ರೊಡ್ಯೂಸರ್ಗೆ ಪಾಪ ಇಷ್ಟು ಕಷ್ಟಪಟ್ಟು ಅವ್ರ ಪಿಕ್ಚರ್ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡು ಅವರು ಟೋಟಲಿ ಮೆಸೇಜ್ ಕೊಡಬೇಕು. ಈಗ ನೋಡಿ ಏನೋ ಒಂದು ಶೋ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು, ಅವ್ರಿಗೆ ಏನೇನೋ ತುಂಬ ಆಸೆಗಳಿದೆ ಫಿಲ್ಮ್ ಮೇಲೆ, ಜನದ ಮೇಲೆ. ಸೊ ಹಾಗೆ ಡೈರೆಕ್ಟರ್ ಆಲ್ಸೋ ಅವ್ರಿಗೂ ಏನಂದರೆ ಈ ಪಿಕ್ಚರ್ ಚೆನ್ನಾಗಿ ಮಾಡಿದ್ದೀನಿ, ಏನೋ ಕರೆಕ್ಟಾಗಿ ಅದು ಆಡಿಯನ್ಸ್ಗೆ ರೀಚ್ ಆಗಿಲ್ಲ ಅಂದರೆ ಏನೋ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಬಿಕಾಸ್ ಯಾಕಂತ ಹೇಳಿದ್ರೆ ಎಲ್ಲಿನೂ ನೆಗೆಟಿವ್ ಟಾಕ್ ಬಂದಿಲ್ಲ. ಅದೊಂದು ಕಾರಣಕ್ಕೋಸ್ಕರ ಇವ್ರು ಮತ್ತೆ ಪ್ರಯತ್ನ ಪಟ್ಟಿದ್ದಾರೆ. ಈ ಪ್ರಯತ್ನ ಸಕ್ಸಸ್ ಆಗಬೇಕು, ಅವ್ರಿಗೆ ಒಳ್ಳೇದಾಗಬೇಕು. ಇನ್ನು ಮುಂದೆ ತುಂಬ ಪಿಕ್ಚರ್ಸ್ ಮಾಡಬೇಕು. ಮಾರಾಕಾಷ್ಟ ಆದಮೇಲೆ ಮತ್ತೆ ಮುಂದೆ ಹೋಗಿ ಪಿಕ್ಚರ್ಸ್ ಮಾಡಬೇಕು. ಆಮೇಲೆ ಅದಕ್ಕೆ ಮೇನ್ ಕಾರಣ ಡೆಫಿನೆಟ್ಲಿ ನೀವು ಹೊಸ ಪ್ರೊಡ್ಯೂಸರ್ಗೆ, ಹೊಸ ಟೆಕ್ನಿಷಿಯನ್ಸ್ಗೆ ನೀವೆಲ್ಲ ಸಪೋರ್ಟ್ ಕೊಡ್ತೀರಾ 100%. ಇದನ್ನು ಇನ್ನೂ ಸ್ವಲ್ಪ ಸೆಲ್ಫಿಶಾಗಿ ಕೇಳ್ಕೊಳ್ತಾರೆ, ಇನ್ನೂ ಜಾಸ್ತಿ ಪ್ರಮೋಷನ್ ಮಾಡಿ ಸ್ವಲ್ಪ ಈ ಟೀಮ್ಗೆ ಒಳ್ಳೇದಾಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಿಮ್ಮೆಲ್ಲನೂ ಐ ರಿಕ್ವೆಸ್ಟ್ ನಿಮ್ಮೆಲ್ಲರ ಸಪೋರ್ಟು ಆ್ಯಂಡ್ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನನ್ನನ್ನು ಕ್ವಶನ್ ಕೇಳಿ. ರಿಯಲಿ ಹಾನರ್ಡ್ ಆ್ಯಂಡ್ ಐ ರಿಯಲಿ ರೆಸ್ಪೆಕ್ಟ್ ಯು ಆಲ್ ಆ್ಯಂಡ್ ಲವ್ ಯು ಆಲ್. ಮತ್ತೆ ವರ್ಕ್ ಮಾಡೋಣ ಡೆಫಿನೆಟ್ ಆಗಿ. ಓಕೆ, ರಿಲೀಸ್ ಆಗೋಯ್ತು 19. ಇದಕ್ಕಿಂತ ಮುಂಚೆ ಪಿಕ್ಚರ್ಸ್ ಎಲ್ಲ ನನ್ನನ್ನು ಅವರು ಡಬ್ಬಿಂಗ್ ಮಾಡೋದೇನು, ರಿಲೀಸ್ ಮಾಡೋದೇನು, ಸಕ್ಸಸ್ ಮಾಡೋದೇನು ಬರೀ ಹೇಳೋರು ಅಷ್ಟೇ ಸಕ್ಸಸ್ ಆಗಿದೆ ಮೇಡಮ್. ಡಬ್ಬಿಂಗು ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಈಗೀಗ ಡಬ್ಬಿಂಗ್ ಮಾಡ್ತಾ ಇದ್ದೀನಿ ನಾನು. ಸುಮ್ಮನೆ ಸೀಕ್ರೆಟ್ ಆಚೆ ತರಬೇಡಿ ನಾನು. ಈಗೀಗ ಇನ್ನು ಮುಂಚೆ ಸರ್ವಮಂಗಳ ಮಾಡ್ತಾ ಇದ್ರು, ಅಲ್ಲಿ ಬಂದ್ಬಿಟ್ಟು ರೋಜಾ ನಮ್ನಿ ಇವರೆಲ್ಲ ಮಾಡ್ತಾ ಇದ್ರು ತೆಲುಗಲ್ಲಿ. ಸೊ ಈಗೀಗ ಐ ಸ್ಟಾರ್ಟೆಡ್ ಡೂಯಿಂಗ್ ಗಿವಿಂಗ್ ಡಬ್ಬಿಂಗ್. ಇನ್ನು ಮುಂದೆ ಪಿಕ್ಚರಲ್ಲಿ ನಾನು ಡಬ್ ಮಾಡ್ತೀನಿ. ಅಪ್ಪ ನಿಮ್ಮ ಮಗಳು ಬಿಗ್ ಸ್ಕ್ರೀನ್ ಅಲ್ಲಿ ಮಿಸ್ತಾ ಇದ್ದಾರೆ, ಅಟ್ ದ ಸೇಮ್ ಟೈಮ್ ನಿಮ್ಮ ಸಿನಿಮಾಗಳು ಕೂಡ ಬಿಗ್ ಸ್ಕ್ರೀನ್ ಅಲ್ಲಿ ಇದಾವೆ. ಅಯ್ಯೋ, ನಾನು ಈಗ ಹೇಳ್ತಾ ಇದ್ದೆ ಎಂಟ್ರಿ ಆಗುವಾಗ ಇಲ್ಲಿವರೆಗೂ ಆರಾಧನಾ ಅಂತ ಹೇಳಿ, ಅಪ್ಪ ಇವತ್ತು ನನ್ನ ಮಹಾಲಕ್ಷ್ಮಿ ಅಂತ ಗುರುತಿಸ್ಬಿಟ್ಟು ಕಳಿಸಿದ್ದಾರೆ. ಬಟ್ ರಿಯಲಿ ತುಂಬ ಖುಷಿ ಅನಿಸುತ್ತೆ. ನಿಜವಾಗ್ಲೂ ಹೇಳಬೇಕು, ನಾನು ಎಷ್ಟು ಖುಷಿ ಪಡ್ತಾ ಇದ್ದೀನಿ ಅಂದರೆ, ಆವಾಗ ನಂಜುಂಡಿ ಕಲ್ಯಾಣ ವಾಟ್ ಇಟ್ ವಾಸ್ ಗಿವನ್ ಅ ಹಿಸ್ಟ್ರಿ ಆ್ಯಂಡ್ ಬ್ರೇಕ್. ಇವಾಗ ನನ್ನ ಮಗಳು ಅದು ಸೇಮ್ ಶಿ ಹಸ್ ಗಿವನ್ ಅಂತ ಹೇಳಿದ್ರೆ ಇಟ್ಸ್ ಸೋ ಪ್ರೌಡ್. ಯಾಕಂದರೆ ಈಗ ಮುಂಚೆ ನಾವು ಶೀಲ್ಡ್ ನೋಡ್ತಾ ಇದ್ವಿ, ಇವಾಗ ಶೀಲ್ಡ್ ನೋಡ್ತೀವೋ ಅನ್ನೋದು ಭಯ ಆಗ ಅಂಥದ್ದು ಶೀ ಗಾಟ್ ದ ಕಾಟೇರ ಶೀಲ್ಡ್ ಟು ದ ಹೌಸ್. ರಿಯಲಿ ಪ್ರೌಡ್, ಥ್ಯಾಂಕ್ಸ್ ಟು ದಟ್ ಎಂಟೈರ್ ತರುಣ್ ಅವ್ರಿಗೆ, ರಾಕ್ಲೈನ್ ಅವ್ರಿಗೆ ಆ್ಯಂಡ್ ದರ್ಶನ್ ಅವ್ರಿಗೆ.
ಈಗ ಈ ಫಿಲಮ್ ಕೂಡ ಸ್ವಲ್ಪ ಚೆನ್ನಾಗಾಗಲಿ. ಈಗೇನು ಹನುಮಾನ್ ತುಂಬ ಹವಾ ನಡೀತಾ ಇದೆ ಎಲ್ಲ ಕಡೆ ಹನುಮಾನ್. ಈಗ ಹನುಮಾನ್ ಸಾಂಗ್ ನೋಡ್ಕೊಂಡು ಅಪ್ಪ ಈ ಪಿಕ್ಚರಲ್ಲಿ ಹನುಮಾನ್ ಇದ್ದಾನೆ ಅಂತ ಅನಿಸ್ತಾ ಇದೆ. ಸೊ ಇಟ್ಸ್ ಗುಡ್. ಆ್ಯಕ್ಚುಲಿ ವೆಲ್ ಪ್ರಿಪೇರ್ಡ್ ಆಗಿ ಬಂದಿದ್ದಾರೆ. ನನಗೆ ಸಬ್ಜೆಕ್ಟ್ ಹೇಳುವಾಗಲೇ ನನ್ನ ಕ್ಯಾರೆಕ್ಟ್ರು ನನ್ನ ಸೀನ್ ಎಷ್ಟು ಕ್ಲಾರಿಟಿ ಇತ್ತು. ಸ್ಪಾಟಲ್ಲಿ ಕೂಡ ಅವ್ರು ಮಾನಿಟ್ರಲ್ಲಿ ಕೂತ್ಕೊಂಡು ಅವ್ರಿಗೆ ಹೆಂಗೆ ಬೇಕೋ ಬರಬೇಕು ಅನ್ನೋದು, ಈವನ್ ದಾನು ಅವರಾಗಲಿ ಇಲ್ಲ ಬೇರೆ ಟೆಕ್ನಿಷಿಯನ್ಸ್ ಆಗಲಿ ಇವರೆಲ್ಲರೂ ಬಂದು ತುಂಬ ಸಪೋರ್ಟ್ ಮಾಡಿದ್ದಾರೆ. ಇವರು ಕೂಡ ಅದು ಬರೋವರೆಗೂ ಬಿಡ್ತಾ ಇರಲಿಲ್ಲ. ಅಫ್ಕೋರ್ಸ್ ಏನೇ ತುಂಬ ಇಂಪಾರ್ಟೆಂಟ್ ಆದರೆ ಇಲ್ಲ ಹೇಳಲೇಬೇಕು ಅನ್ನುವಾಗ ಹಿ ಈಸ್ ಟು ಕಮ್ ಅಂಡ್ ಟೆಲ್. ಸೊ ಬಟ್ ನಮ್ಗೇನಂದ್ರೆ ನೀವು ಕೂತ್ಕೊಂಡೇ ಹೇಳಿ ಸರ್ ಅಂತ, ಬಿಕಾಸ್ ಈಸ್ ಹ್ಯಾವಿಂಗ್ ದಟ್ ಪ್ಯಾಷನ್ ಇನ್ ಹಿಸ್ ಮೈಂಡ್. ಸೊ ಅವ್ರು ಮಾನಿಟರ್ ಕೂತ್ಕೊಂಡು ಪೊಸಿಷನಿಂದ ಇರ್ತೀವಿ ಎವ್ರಿಥಿಂಗ್ ಈಸ್ ಟು ಕಾನ್ಸಂಟ್ರೇಟ್ ಆ್ಯಂಡ್ ಮಾಡು. ನನಗೆ ಅವ್ರದ್ದು ಫಸ್ಟ್ ಫಿಲ್ಮ್ ಅಂತ ನನಗೆ ಅನಿಸ್ಲಿಲ್ಲ. ನಾನು ಕೇಳಿದೆ ನಿಜವಾಗ್ಲೂ ನೀವು ಇದು ಫಸ್ಟ್ ಫಿಲ್ಮ್ ಅಂತ ಕೇಳಿದೆ. ಇಲ್ಲ ಮೇಡಮ್ ಇದು ನನ್ನ ಸಚ್ ಹೋಮ್ವರ್ಕ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ವಿತ್ ದ ಪ್ರೊಡ್ಯೂಸರ್. ಅಷ್ಟು ಏನು ನೆಕ್ಸ್ಟು ವಾಟ್ ಎವ್ರಿಥಿಂಗ್ ಪಕ್ಕಾ ಹೋಮ್ವರ್ಕ್ ಮಾಡಿದ್ದಾರೆ. ಐ ರಿಯಲಿ ಅಪ್ರಿಷಿಯೇಟ್. ನಿಜವಾಗ್ಲೂ ಒಳ್ಳೇದಾಗಬೇಕು ಸರ್ ನಿಮಗೆ. ಸೊ ಪ್ರೊಡ್ಯೂಸರ್ಗೂ ಒಳ್ಳೇದಾಗಬೇಕು. ಥ್ಯಾಂಕ್ ಯು. ಈಗ ತೆಲುಗುನು ಕನ್ನಡ ಎರಡು ಒಟ್ಟಿಗೆ 26 ರಿಲೀಸ್ ಆಗ್ತಾ ಇದೆ. ಸೊ ಎರಡೂ ಪಿಕ್ಚರ್ ನೋಡಿ ಸಕ್ಸಸ್ ಮಾಡಿ ನಿಮ್ಗೆ ಸಪೋರ್ಟ್ ಮಾಡಿ.